ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಯುರ್ನಶ್ಯತಿ ಪಶ್ಚಾತ್ತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ. ಲಕ್ಷ್ಮೀಸ್ತೋಯಚರಂಗಭಂಗಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯಾ ತ್ವಂ ರಕ್ಷ ರಕ್ಷಾಧುನಾ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಸದ್ಗುರು ಕುಮಾರಪತಿ ಗಚ್ಚತಿ. ಪ್ರಾತಸ್ಮರಣೀಯರಾಗಿರುವ 12ನೇ ಶತಮಾನದ ಬಸವಾದಿ ಸರ್ವ ಶಿಕ್ಷಕರನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸಿ ಕ್ಷೇತ್ರಾಧಿಪತಿಯಾಗಿರುವ ಮಹಾನ್ ತಪಸ್ವಿ ಮಹಾನ್ ಶಿವಯೋಗಿಯಾಗಿರುವ ಮಹಾತ್ಮ ದುರ್ದುಂಡೇಶ್ವರರ ಪಾವನ ಮೂರ್ತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸಿ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಗುರು ಪರಂಪರೆಗೆ ನತಮಸ್ತಕನಾಗಿ ಸಮಾಜದ ಸಂಜೀವಿನಿ ಸಮಾಜೋದ್ಧಾರಕರು ಆಗಿರುವ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರ ಭಾವವನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸಿ ಸದಾವಕಾಲ ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ನೀಡುತ್ತಾ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಗೈತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ತ್ರಿವಿಧ ದಾಸೋಹಿಗಳಾಗಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಕೃಪಾದಯಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಯಾವತ್ತೂ ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ಕರ್ಣಿಸ್ತಾ ನಮಗೆ ಸಕಾಲದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಕೃಪಾದಯಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪ್ರವಚನ ಕಾರ್ಯಕ್ರಮದ ಕೇಂದ್ರ ಸ್ಥಾನವಾಗಿರುವ ದೇವಿ ಅಹಲ್ಯಾಬಾಯಿ ಅವರ ಭಾವಚಿತ್ರವನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರ ಪ್ರವಚನದ ಸಂಗೀತ ಸುಧೆಯನ್ನು ಉಣಬಡಿಸ್ತಾ ಇರ್ತಕ್ಕಂಥ ಸುರೇಶ್ ಚಂದ್ರಗಿ ಗವಾಯಿಗಳವರೇ, ಅವರಿಗೆ ತಬಲಾ ಸಾಥನ್ನು ನೀಡಿರ್ತಕ್ಕಂಥ ಭರತ್ ವಿಜೇಕರ್ ಅವರೇ, ಯಾವತ್ತೂ ಬಾಳಮತಾಯಿ ಕಲಾಬಳಗದ ಎಲ್ಲ ಶರಣೆಯರೇ, ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸದ್ಭಕ್ತರೇ ಶರಣೆಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವತ್ತಿಗೆ 31ನೇ ದಿನ ರೀ, ಒಂದು ತಿಂಗಳು ಮುಗೀತು. ಎಲ್ಲ ಕಡೆ ಸಂಸ್ಕೃತದಲ್ಲಿ ಇವತ್ತ ಶ್ರಾವಣ ಮುಗೀತು, ನಮಗ ಇನ್ನು ಶ್ರಾವಣದಲ್ಲಿ ಅಂದರೆ ಶ್ರಾವಣ ಮಾಸದ ನಿಮಿತ್ತವಾಗಿ ಮಹಾದಾಸೋಹದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪುರಾಣದಲ್ಲಿ ನಾವು ಒಂದು ತಿಂಗಳು ಇಲ್ಲಿಗೆ ಆಯ್ತು, ಒಂದು ತಿಂಗಳು ಏನು ತಿಳ್ಕೊಂಡ್ವಿ ನಾವು? ಹೌದಿಲ್ರಿ, 31ನೇ ದಿನಕ್ಕೆ ಬಂದು ಏನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ನಾವು ಯೋಚನೆ ಮಾಡಬೇಕು. ಅಷ್ಟೆಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿರಬಹುದು, ಅಷ್ಟೆಲ್ಲ ಸಾಮ್ರಾಜ್ಯವನ್ನ ತನ್ನ ರಾಜ್ಯವನ್ನ ವಿಸ್ತರಿಸಿರೋದಾಗಿರಬಹುದು, ಕೈಗಾರಿಕಾ ಕ್ಷೇತ್ರವನ್ನ, ಕೃಷಿ ಕ್ಷೇತ್ರವನ್ನ ಯಾರಾದರೂ ಒಬ್ಬರು ರಾಜರ ಹತ್ರ ದುಡ್ಡಿದ್ರು ಮಾಡಬಹುದ್ರಿ. ನಾವಂತೂ ಒಂದು ರಾಣಿ ಆಗಿದ್ರು ಮಾಡಿದ್ರು ಅಂತ ಅಂದ್ಕೊಳ್ಬಹುದು. ಆದ್ರೆ ಆ ಒಂದು ತಾಯಿಯ ಜೀವನವನ್ನ ನಾವು ನೋಡ್ಬೇಕಾಗ್ತದೆ. ಒಂದ್ಸರಿ ಅವರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳ ಮಧ್ಯೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಜವಾಗಿರ್ತಕ್ಕಂಥ ಸಾಧನೆ. ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಸ್ವಲ್ಪ ಕಷ್ಟ ಬಂದು ನಾವೆಲ್ಲರೂ ಹೋಗಬೇಕಾದ್ರೆ ಬೆಕ್ಕ ಅಡ್ಡ ಬಂತು ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗೋದು ಬಿಡು ಮನೆ ನಮ್ಮವ್ರಿಗೆ, ಹೌದಿಲ್ರಿ? ಒಂದು ಬೆಕ್ಕ ಅಡ್ಡ ಹೋದ್ರೆ ಸಾಕು, ಪಾಪ ಅದನ್ನ ಬಾಡಿಗೆ ಹೋಗಿರ್ತದೆ, ಅದೇನು ನಮ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಹೋಗಿರಲ್ಲ. ಬೆಕ್ಕ ಅಡ್ಡ ಹೋಗ್ತೇವೆ ಅಂತ ಹೇಳಿದ್ರೆ ನಾವು ಏನು ಹೋದ ಕೆಲಸ ಆಗುದಿಲ್ಲ ಅಂತ ಬಿಡು ಮಂದಿ ಅದಾಗ ಎಲ್ಲರ ಅಕಸ್ಮಾತ್ ನಮ್ಮ ದೇಹದೊಳಗೆ ನೀರಿನ ಅಂಶ ಕಡಿಮೆ ಆಗಿ ನಮ್ಮ ಎಡಗಣ್ಣು ನಮ್ಮದ ಅದು ಬ್ಯಾರೆದವ್ರದಲ್ಲ, ನಮ್ಮದ ಎಡಗಣ್ಣು ಹೊಡ್ಯಾಕತ್ತ ಅಂತ ಹೇಳಿದ್ರೆ ಯಾಕ ಎಡಗಣ್ಣು ಹೊಡ್ಯಾಕತ್ತತಿ ಕೆಲಸ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಯಾರ
ದೇವಸ್ಥಾನಕ್ಕೆ 10 ರೂಪಾಯಿ ದಾನ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಯಾಕೆ ಎಡಗಲ್ ಹಾರಾಕತ್ತೈತಿ, ಚಲೋ ಆಗುದಿಲ್ಲ ನಮಗೆ, ನಾಳೆಗೆ ಬಾ ಅಂತ ಹೇಳಿ ಕಳಿಸೋ ಮಂದಿ, ಹೌದಲ್ರಿ? ಅಂದ್ರೆ ಇದನ್ನ ಕಷ್ಟ ಅಂತ ಭಾವಿಸ್ತಾ ಇರ್ತಕ್ಕಂಥ ನಮ್ಮ ಜನಮಾನಗಳು ಇದು ಯಾವಾಗಿಂದ ಅಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಎಲ್ಲಾನು ಹಂಗ ಬಂದಿರೋದ್ರಿ. ಇದು ಮನುಷ್ಯ ಸಣ್ಣದಾಗಿ, ಯಾಕಂದ್ರೆ ಬೆಕ್ಕ ಅಡ್ಡ ಹೋದ್ರ ಅಭಿಷೇಕನ ಅಂತ ಹೇಳ್ಬಿಟ್ಟು ಯಾವಾಗಿಂದ ಬಂತ್ರಿ? ಯೋಚನೆ ಮಾಡಿ ನೀವು ಯಾವಾಗಿಂದ ಬಂತು? ಅದು ಬಹಳ ವರ್ಷಗಳಿಂದ, ಬಹಳ ಹಳೆ ಕಾಲದಿಂದ ಹಂಗ ಬಂದದ್ದು ಹೀಗೆ ಬಂದಿರ್ತಕ್ಕಂಥದ್ದು. ಅಂದ್ರೆ ಆಗಿನ ದಿನಗಳಲ್ಲಿ ಜನಗಳು ಅದೇ ಭಾವನೆಯಲ್ಲಿ ಇದ್ರು. ಆದ್ರೆ ಒಂದು ಬೆಕ್ಕ ಅಡ್ಡ ಹೋಯ್ತು ಅಂತ ಹೇಳಿದ್ರೆ ಕೆಲಸ ಬಿಡೋ ಮಂದಿ ಒಳಗ ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಜೀವನದಲ್ಲಿ ಪೆಟ್ಟಗಳು ಬಿದ್ದು ಸಹಿತ ಆ ಪೆಟ್ಟಗಳನ್ನ ತಿಂದು ಮೂರ್ತಿಯಾಗಿ ನಿಂತಂತವಳು ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಒಂದು ಕಲ್ಲಿಗೆ ಸಾಕಷ್ಟು ಪೆಟ್ಟಗಳು, ಉಳಿ ಪೆಟ್ಟಗಳು ಬಿದ್ದರೆ ಮಾತ್ರ ಅದು ಮೂರ್ತಿಯಾಗಿ ಉಳಿತದ. ಅಂತ ಮೂರ್ತಿಯಾಗಿ ಎಲ್ಲ ಮತ್ತೆ ಜಗತ್ತಿಗೆ ಅದ್ಭುತವಾಗಿರ್ತಕ್ಕಂಥದ್ದನ್ನ ನೀಡಿರ್ತಕ್ಕಂಥವ್ರು. ಅವರು ಹಚ್ಚಿರ್ತಕ್ಕಂಥ, ಅವರು ಹುಟ್ಟು ಹಾಕಿರ್ತಕ್ಕಂಥ, ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಗಳು ಸುಮಾರು 250-270 ವರ್ಷಗಳಾದರೂ ಸಹಿತ ನಾವು ಇವತ್ತಿಗೂ ಸಹಿತ ನೋಡಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡ್ತಾ ಇದ್ರೆ, ಇತ್ತ ರಘುನಾಥರಾವ್ ಪೇಶ್ವೆ ಅಂತ ಹೇಳಿ ನಾವು ನೋಡಿದ್ವಿ. ಆ ರಘುನಾಥರಾವ್ ಪೇಶ್ವೆಯವರ ಮಡದಿಯಾಗಿರ್ತಕ್ಕಂಥವಳು ಆನಂದಿಬಾಯಿ ಅಂತ. ಆನಂದಬಾಯಿ ಹೇಗಿದ್ಲು ಅಂತ ಹೇಳಿದ್ರೆ ನೋಡೋದಕ್ಕೆ ಬಹಳ ಸ್ಫುರದ್ರೂಪಿ ಹೆಣ್ಣು ಮಗಳಾಗಿದ್ಲು. ಆ ಹೆಣ್ಣು ಮಗಳಿಗೆ ಏನು ಅವಳಿಗೆ ಒಂದು ಅಸೂಯೆ ಹುಟ್ಕೊಳ್ತದ. ಹೇಗೆ ಮನಸ್ಸಿನಲ್ಲಿ ಬಹಿರಂಗದ ಸೌಂದರ್ಯ ಯಥೇಚ್ಛವಾಗಿದ್ರು ಸಹಿತ ಅಂತರಂಗದಲ್ಲಿ ಒಂದು ಅಸೂಯ ಭಾವನೆ, ಮತ್ತೊಬ್ಬರಿಗೆ ಒಂದು ಕಡೆ ನೋಡಿದ್ರೆ ನಾವು ಆ ಕಾಲದಲ್ಲಿ ನೋಡ್ತೀವಿ ಹೇಗೆ ಅಂತ ಹೇಳಿದ್ರೆ ಒಂದು ಕಡೆಗೆ ಜನಗಳಿಗೆ ಸ್ಪಂದನೆಯನ್ನ ಮಾಡ್ತಾ, ಜನಗಳ ಕಷ್ಟದಲ್ಲಿ ಭಾಗಿಯಾಗಿ ಜನರಿಗೋಸ್ಕರ ಬದುಕಿರ್ತಕ್ಕಂಥ ಅಹಲ್ಯಾಬಾಯಿಯವರು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಮತ್ತೊಬ್ಬರು ಯಾರು ಬೆಳಿಬಾರದು ಅಂತಕ್ಕಂಥ ಕುಬುದ್ಧಿಯಲ್ಲಿ ಇರ್ತಕ್ಕಂಥ ಈ ಆನಂದಬಾಯಿಯನ್ನು ಒಂದು ಕಡೆಗೆ ಆ ಕಾಲದಲ್ಲಿ. ಇದು ಹೆಂಗಂತ ಹೇಳಿದ್ರೆ ಮನಿ ಅಂದಮೇಲೆ ಎರಡು ಹೆಂಗಿರ್ತದಲ್ಲ, ಒಂದು ಕಾಲದೊಳಗ ಎಲ್ಲಾನು ಇದ್ದ ಇರ್ತಾರ. ಊರೊಂದ ಮೇಲೆ ದೇವಸ್ಥಾನವೂ ಇರ್ತದ, ಕೊಳಚೆ ಪ್ರದೇಶವೂ ಕೂಡ ಊರಿನೊಳಗಿರ್ತದಲ್ಲ. ಹಂಗ ಎಲ್ಲಾ ಕಾಲದಲ್ಲೂ ಬಸವಣ್ಣನವರ ಕಾಲದಲ್ಲೂ ಬಸವಣ್ಣನವರು ಇದ್ರು, ಕೊಂಡಿ ಮಂಚಣ್ಣನವರು ಇದ್ರು. ಈ ತರನಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆನಂದಿಬಾಯಿ ವಿಚಾರ ಮಾಡ್ತಾಳ. ಅವಳಿಗೆ ಅಸೂಯೆ ಉಂಟಾಗ್ತದ. ಇಷ್ಟೆಲ್ಲ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ಇಷ್ಟೆಲ್ಲ ಹೊಗಳ್ತಾ ಇದ್ದಾರಲ್ಲ, ಯಾಕಷ್ಟು ಹೊಗಳ್ತಾ ಇದ್ದಾರ ಅಂತ ಹೇಳಿದ್ರೆ, ನಾನು ಮಹಾರಾಣಿಯಾಗಿದ್ದೀನಿ, ನಾನು ಆಕೆಗಿಂತ ಸ್ಫುರದ್ರೂಪಿಣಿಯಾಗಿದ್ದೀನಿ, ನಾನು ಆಕೆಗಿಂತ ಚೆನ್ನಾಗಿದ್ದೀನಿ, ಆದ್ರೆ ಆಕೆಗಿಂತ ನನ್ನ ಹತ್ರ ಸಂಪತ್ತು ಇದೆ, ಆದ್ರೆ ನನ್ನನ್ನು ಯಾರು ಹೊಗಳ್ತಾ ಇಲ್ಲ ಅಂತ ಹೇಳಿ ಇವಳಿಗೆ ಅಸೂಯೆ ಆಯಿತು. ಒಬ್ಬರನ್ನ ಸೇವಕಿಯನ್ನು ಕೊಟ್ಟು ಅಲ್ಲಿ ಕಳಿಸ್ತಾಳೆ. ರಾಣಿ ಅಹಲ್ಯಾಬಾಯಿಯವರ ಮಹೇಶ್ವರದಲ್ಲಿರ್ತಕ್ಕಂಥ ಆ ಅರಮನೆಗೆ ಹೋಗಿ ಅವರು ಹೆಂಗದಾರ, ಏನು ಮಾಡ್ತಾರ, ಅವರ ದಿನನಿತ್ಯದ ಆಟ ಪಾಠ ವಿಚಾರಗಳು, ಅವರ ವಿನಿಮಯ ಎಲ್ಲವನ್ನ ನೀನು ಗಮನಿಸ್ಕೊಂಡು ವಾಪಸ್ ನೀನು ಬರಬೇಕು ಅಂತ ಅವಳಿಗೆ ಕಳಿಸ್ತಾರೆ. ಅಂದ್ರೆ ಅಸೂಯೆ ಅಂತಕ್ಕಂಥದ್ದು ನಾವು ನೋಡೋದಂತೇಳಿ ಯಾವಾಗಿಂದ ಶುರುವಾಯಿತು ಅಂತ ಹೇಳಿದ್ರೆ ಇದಕ್ಕೆ ಲೆಕ್ಕಿಲ್ಲ. ನಾವು ದೇವಿ ಪುರಾಣದಲ್ಲಿ ನೋಡಬೇಕಾದ್ರೆ ದೇವಾನ ದೇವತೆಗಳ ಮೇಲೆ ಅಸೂಯೆ ಅಂತಕ್ಕಂಥದ್ದು ಶುರುವಾಯಿತು ಕೃತಯುಗದಲ್ಲಿ. ಇನ್ನ ರಾಮಾಯಣದ ಮಹಾಭಾರತದ ಒಂದು ಕಥೆ ಬರ್ತದೆ, ರಾಮಾಯಣದಲ್ಲೂ ಬರ್ತದೆ. ರಾಮಾಯಣದಲ್ಲಿ ಅಸೂಯೆ ಅಂತಕ್ಕಂಥದ್ದು ಹೆಂಗೆ ಶುರುವಾಯಿತು ಅಂತ ಹೇಳಿದ್ರೆ ಮಂಥರೆ ಅಂತಕ್ಕಂಥವಳ ಒಂದು ಕುಬುದ್ಧಿಯಿಂದ ಇಡೀ ರಾಮಾಯಣವೇ ನಡೆದು ಹೋಗ್ತದ. ಅಲ್ಲಿ ಇರ್ತಕ್ಕಂಥ ಕೈಕೇಯಿಗೆ ಒಂದು ಆಸೆ ಏನು ಬರ್ತದ ಅಂತ ಹೇಳಿದ್ರೆ, ಮೊದಲನೇ ಹಿರಿಯ ಮಗನಾಗಿರ್ತಕ್ಕಂಥ ರಾಮನಿಗೆ ಅಭಿಷೇಕ ಮಾಡಿದ ನನ್ನ ಮಗ ಹಾಗೆ ಉಳಿದು ಬಿಡ್ತಾನ, ಅವನಿಗೆ ರಾಜ್ಯವೇ ಸಿಗೋದಿಲ್ಲ, ಅವನಿಗೆ ರಾಜ್ಯ ಸಿಗಬೇಕು ಅಂತಕ್ಕಂಥ ಅಸೂಯೆಯಿಂದ ಅವಳು ಅವನನ್ನ ಕಾಡಿಗೆ ಕಟ್ಟೋ ತರ ಮಾಡಿದ್ರು, ಕಾಡಿಗೆ ದಶರಥನಿಂದ ಕಾಡಿಗೆ ಕಳಿಸೋ ತರ ಮಾಡಿದ್ರು ಅಂತ ಹೇಳಿ. ಹಾಗೆ ಅಸೂಯೆಗಳಿಂದಲೇ ರಾಮಾಯಣ ಮಹಾಭಾರತಗಳು ನಡೆದು ಹೋದವು. ಹಾಗೆ ಮಹಾಭಾರತದಲ್ಲಿ ಒಂದು ಕಥೆ ನೆನಪಾಗ್ತದ. ಒಂದು ದಿವಸ ನಾವು ದಾನಕ್ಕೆ ಹೆಸರು ಅಂತ ಹೇಳಿದ್ವಿ ಅಂತ ಹೇಳಿದ್ರೆ, ಕೊಡಬೇಕು ಅಂತ ಹೇಳಿದ್ರೆ ಒಂದು ಸಹಿತ ಜೀವನದಲ್ಲಿ ಅವನ ಕೈ ಭೂಮಿಯನ್ನೇ, ಅಂಗೈ ಭೂಮಿಯನ್ನೇ ನೋಡ್ತಾ ಇತ್ತು. ಒಂದು ದಿವಸನೂ ಆಕಾಶವನ್ನು ನೋಡಿಲ್ಲ ಅಂತೆ. ಅಂತ ವ್ಯಕ್ತಿ ಅಂತ ಹೇಳಿದ್ರೆ ದಾನಶೂರ ವೀರಕರ್ಣ. ಕರ್ಣ ಅಂತ ನಾವು ದಾನ ಅಂತ ಹೇಳಿದ್ರೆ ಸಾಕು, ಈ ಜಗತ್ತಿನಲ್ಲಿ ಆ ರಾಮಾಯಣದ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥವನು ಇವತ್ತು ನಾವು ದಾನ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಕರ್ಣ ಅಂತ ಹೇಳ್ತೀವಿ. ಅಂತ ಕರ್ಣನನ್ನ ನೋಡಿ ಎಲ್ಲ ಪಾಂಡವರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯದ ಜೊತೆಗೆ ಒಂದಿಷ್ಟು ಅಸೂಯೆಯನ್ನು ಹುಟ್ಕೊಳ್ತು.
ಹೀಗೆ ವಿಚಾರ ಮಾಡಿದ್ರು. ಹಾಗಾಗಿ ನಾವು ಸಹಿತ ದಾನ ಮಾಡಿ ನಾವು ದಾನಶೂರರು ಅಂತ ಅನಿಸ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ವಿಚಾರ ಮಾಡಿದ್ರು. ಪಾಂಡವರೆಲ್ಲ ಸಾಕಷ್ಟು ಏನು ಮಾಡಬೇಕು, ಹೇಗೆ ಅವನ ಏನು ಮಾಡ್ತಾನ, ಅವನ ಎಲ್ಲ ನಿಯಮಗಳನ್ನ ಎಲ್ಲವನ್ನ ತಿಳ್ಕೊಂಡ ತಕ್ಷಣ ಕೃಷ್ಣನ ಹತ್ರ ಹೋದ್ರು. ಕೃಷ್ಣನ ಹತ್ರ ಹೋಗಿ ಕೃಷ್ಣ ಪರಮಾತ್ಮ ಹತ್ರ ಹೋಗಿ, ಅಪ್ಪ ನೀ ನನ್ನ ಗೆಳೆಯಾದಿ. ಅರ್ಜುನ ಹೋಗಿ ಕೇಳ್ತಾನ ಮೊದಲ, ನೀ ನನ್ನ ಗೆಳೆಯಾದಿ. ಎಲ್ಲದರಲ್ಲೂ ಸಹಿತ ಬಿಲ್ವಿದ್ಯೆಯಲ್ಲಿ ಎಲ್ಲದರಲ್ಲೂ ನಾವು ಪ್ರಮುಖರಾಗಿದ್ದೀವಿ, ಪ್ರಬಲರಾಗಿದ್ದೀವಿ. ಒಬ್ಬೊಬ್ರು ಒಂದೊಂದು ಯುದ್ಧಗಳಲ್ಲಿ, ಒಬ್ಬೊಬ್ರು ಒಂದೊಂದು ವಿಷಯಗಳಲ್ಲಿ ನಾವು ಸಾಕಷ್ಟು ಪ್ರಾಬಲ್ಯತೆಯನ್ನು ಹೊಂದಿದ್ದೀವಿ. ಒಂದು ಕಡೆಗೆ ನೋಡಿದ್ರೆ ಧರ್ಮರಾಯ ಧರ್ಮವನ್ನು ಬಿಟ್ಟು ಹೋಗಿಲ್ಲ, ಆ ಥರದವನು ನನ್ನ ಅಣ್ಣ ಇದ್ದಾನೆ. ಇನ್ನೊಬ್ಬ ಭೀಮ ಗದಾ ಯುದ್ಧದಲ್ಲಿ ಎಂಥ ರಾಕ್ಷಸರು, ಎಂಥ ಬಕಾಸುರಾದಿ ರಾಕ್ಷಸರು ಬಂದು ಸಹಿತ ಬಂದು ಬಿಡತಕ್ಕಂಥ ಬಲಭೀಮ, ಬಲಾಢ್ಯನಾಗಿರ್ತಕ್ಕಂಥ ಶರೀರವನ್ನು ಹೊಂದಿರತಕ್ಕಂಥವನು. ಇನ್ನು ಬಿಲ್ವಿದ್ಯೆಯಲ್ಲಿ ಸಾಕಷ್ಟು ಪರಿಣತೆಯನ್ನು ಹೊಂದಿರತಕ್ಕಂಥವನು ನಾನಿದ್ದೀನಿ. ಇನ್ನು ಅತಿ ವೇಗವಾಗಿ ರಥವನ್ನು ಓಡಿಸ್ತಕ್ಕಂಥ ನಕುಲವಿದ್ದಾನೆ. ಇನ್ನು ಸಹದೇವ ಯಾವ ಸಂದರ್ಭದಲ್ಲಿ ಯಾವ ಥರದ ಮಾತುಗಳನ್ನ ಎಲ್ಲ ಹೆಂಗಂತ ಹೇಳಿದ್ರೆ ಪಾಂಡವರ ಕಾಲದಲ್ಲಿ ಅವರ ರಾಜ್ಯಭಾರವನ್ನ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಎಲ್ಲರೂ ಸಹಿತ ಮಾತಾಡ್ಕೊಂತ ಕುಂದಿರ್ತಿದ್ರಂತ. ಮಾತಾಡ್ಕೊಂತ ಕುಂತ ಮೇಲೆ ಸಹದೇವನ ಕಡೆ ನೋಡ್ತಾ ಇದ್ರು. ಸಹದೇವನಿಂದ ಏನು ಮಾತು ಬರ್ತದೆ ಅನ್ನೋದ್ರ ಮೇಲೆ ಅವರು ಡಿಸಿಷನ್ ತಗೋತಿದ್ರಂತ. ಅಂದ್ರೆ ಅವನು ಬಹಳ ವಿಚಾರ ಮಾಡಿ, ಸೂಕ್ಷ್ಮವಾಗಿ ವಿಚಾರ ಮಾಡಿ ಮಾತಾಡ್ತಿದ್ದ ಅಂತ ಹೇಳಿದ್ರೆ ಮಾತು ಬಂಗಾರ ಅನ್ನೋದು ಬೆಲೆ ಅವನಿಗೆ ಗೊತ್ತಿತ್ತು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಬ್ಬ ಸೂಕ್ಷ್ಮ ವಿಚಾರವನ್ನು ಹೊಂದಿರತಕ್ಕಂಥ ಸಹದೇವ ಇದ್ದಾನೆ. ಇಷ್ಟೆಲ್ಲ ಪ್ರಾಬಲ್ಯತೆಯನ್ನು ಹೊಂದಿರತಕ್ಕಂಥ ನಮ್ಮನ್ನು ಒಬ್ಬರು ದಾನಶೂರ ಅಂತ ಕರೀತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದಾಗ, ಆಯ್ತು ನೀವು ದಾನ ಮಾಡಕ್ಕೆ ಶುರು ಮಾಡಿ ಅಂತ ಹೇಳಿದ್ರು. ಇವರು ಒಂದು ಬೋರ್ಡ್ ಹಾಕೊಂಡ್ರು, ನಾವು ದಾನ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕೊಂಡ್ರು. ಬಂದವರು ಬರ್ತಿದ್ರು, ಕೇಳಿದವರೆಲ್ಲ ಕೇಳ್ತಿದ್ರು. ಅಂದ್ರೆ ಇವರು ಫಸ್ಟಿಗೆ ರಾಜ್ಯದ ಎಲ್ಲಾ ಸಂಪತ್ತನ್ನ ಶೇಖರಿಸಿ ಒಂದು ಕಡೆಗೆ ಐದು ಗುಡ್ಡದ ತರ, ಪರ್ವತದ ತರ ಮಾಡಿದ್ರಂತ. ಸಂಪತ್ತನ್ನೆಲ್ಲ ಬಂದವ್ರಿಗೆಲ್ಲ ಮಗಳ ಮದುವೆ ಐತಿ, ಮದುವೆ ಮಾಡೋದಕ್ಕ ಹಿಂಗ್ ವರದಕ್ಷಿಣೆ ಕೇಳಕತ್ತಾರ. ಎಷ್ಟು ಕೇಳಕತ್ತಾರ? ಇಷ್ಟು ತಗೋ ಹೋಗು. ಮತ್ತೆ ನಾನು ಬಹಳ ಕಷ್ಟದಲ್ಲೇ ಇದ್ದೀನಿ, ಒಂದು ಹೊಲ ತಗೋಬೇಕು, ಎಷ್ಟು ಬೇಕು? ಇಷ್ಟು ತಗೋ ಹೋಗು ಅಂತ ಹೇಳ್ಬಿಟ್ಟು ಹೀಗೆ ಸುಮಾರು ವರ್ಷಗಳ ಕಾಲ, 10-20 ವರ್ಷಗಳ ಕಾಲ ಅವರು ದಾನ ಮಾಡೋದ್ರಲ್ಲೇ ಕಳೆದು ಬಿಡ್ತಾರೆ. ಕಳೆದರೂ ಸಹಿತ ಅವರಿಗೆ ದಾನಶೂರ ಅಂತ ಕರೆಯೋದೇ ಇಲ್ಲ. ಬಹಳ ಆಶ್ಚರ್ಯ ಆಗುತ್ತೆ. ಇಷ್ಟು ವರ್ಷ ದಾನ ಮಾಡಿದ್ದೀವಿ, ನಾವು ಸಂಪಾದಿಸಿರ್ತಕ್ಕಂಥ ಮುಕ್ಕಾಲು ಭಾಗ ದುಡ್ಡ ಅಂತೇಳಿ ಏನಂತಾರ 75% ಎಲ್ಲ ಖಾಲಿಯಾಗಿ ಹೋಗೈತಿ. ಖಾಲಿಯಾಗಿ ಹೋಗಿ ಇನ್ನೇನು ಸ್ವಲ್ಪ ಉಳಿದತಿ. ಯಾರೂ ಸಹಿತ ಇನ್ನೂ ನಮ್ಮನ್ನು ದಾನಶೂರ ಅಂತ ಒಬ್ಬ ವ್ಯಕ್ತಿನೂ ನಮ್ಮನ್ನು ಕರೆಯಲಿಲ್ಲ ಅಂತೇಳಿ ಮತ್ತೆ ಕೃಷ್ಣನ ಹತ್ರ ಹೋಗ್ತಾರ. ಕೃಷ್ಣ ಹೇಳ್ದ, ಆಯ್ತು, ನಿಮ್ಮ ಹತ್ರ 5 ಜನ ಹತ್ರ ಎಷ್ಟು ಓದತ್ತಲ್ಲ ಅದನ್ನೆಲ್ಲ ಸೇರಿಸಿ ಒಂದು ರಾಶಿ ಮಾಡಿ, ಒಂದು ಗುಡ್ಡ ಮಾಡಿ ಅಂತ ಹೇಳಿದ. ಆಯ್ತು ಅಂತ ಹೇಳಿ ಎಲ್ಲ ಒಂದು ಕಡೆ ಕೂಡಾಕಿದ್ರು. ಕೂಡಾಕಿದ ತಕ್ಷಣ ಕರ್ಣನನ್ನು ಕರೆಸಿದ ಶ್ರೀಕೃಷ್ಣ. ಕರ್ಣನನ್ನು ಕರೆಸಿ, ನೋಡಪ್ಪ ಇದೆಲ್ಲ ನನಗೆ ಬೇಡಾಗಿರೋದು, ನಿನಗೇನು ಬೇಕಾಗಿತ್ತಂದ್ರೆ ನೀ ತಗೋ, ನೀನು ದಾನ ಮಾಡಬೇಕು ಅಂತೇಳಿ ಇಷ್ಟಪಟ್ಟಿದ್ದೀವಿ, ಹಾಗಾಗಿ ನೀನು ಇಲ್ಲಿದ ಏನು ಬೇಕಾದ್ರೂ ಮಾಡ್ಬೋದು, ನಿನ್ನಿಷ್ಟ ಅಂತ ಹೇಳಿ ಅವನಿಗೆ ಹೇಳ್ತಾರೆ. ಕರ್ಣನಿಗೆ ಹೇಳಿದಂತ ಶ್ರೀಕೃಷ್ಣ ಪರಮಾತ್ಮ ಆಯ್ತು ಅಂತೇಳಿ ಕರ್ಣ ಬಂದ ನಿಂತ್ಕೊಂಡ ತಕ್ಷಣ ಜನ ಬರ್ತಾ ಇದ್ರು. ಬಂದ ತಕ್ಷಣ ಹೇಳಿದ್ರಂತ, ಏನು ಎಲ್ಲ ಕಷ್ಟವನ್ನ ಎಲ್ಲರೂ ಇವರ ಅಷ್ಟೋ ವರ್ಷ ಏನ್ ಮಾಡಿದ್ರು 5 ಜನ ಪಾಂಡವರು ಕಷ್ಟವನ್ನ ಕೇಳಿ ಅವರಿಗೆ ಪರಿಹಾರಕ್ಕೆ ಅನುಗುಣವಾಗಿ ಎಲ್ಲವನ್ನ ನೀಡಿದ್ರ ಕರ್ಣ ಏನು ಮಾಡಿದ ಅಂತ ಹೇಳಿದ್ರ, ಇದೆಲ್ಲ ಭಗವಂತಂದೈತಿ, ನಿಮಗೆ ಯಾರ್ಯಾರು ಎಟ್ಟೆಟ್ ಬೇಕಾದ್ರೆ ತಗೊಂಡವ್ರಿ ಅಂತೇಳಿ ಕೈ ಮುಚ್ಚಿ ಸುಮ್ಮನೆ ನಿಂತ್ಕೊಂಡಂತ ಕರ್ಣ. ಅದಕ್ಕೋಸ್ಕರ ಅವನಿಗೆ ದಾನಶೂರ ಕರ್ಣ ಅಂತ ಹೇಳಿದ್ರು. ಅವನು ಅಷ್ಟು ಯಾರಿಗೂ ಏನೇನು ನೀಡೈತಿ ಅಂತ ಹೇಳ್ಬಿಟ್ಟು ಯಾರಿಗೆ ಏನು ಅವಶ್ಯಕತೆ ಐತಿ ಅಂತ ಕೊಡ್ತಿರ್ಲಿಲ್ಲ, ಅದಕ್ಕಿಂತ ಯಥೇಚ್ಛವಾಗಿ ಕೊಡಬೇಕು ಅಂತಕ್ಕಂಥ ಭಾವನೆಯನ್ನ ಆ ಕರ್ಣ ಹೊಂದಿದ್ದ. ಅದಕ್ಕೋಸ್ಕರ ಆ ದಾನಶೂರ ವೀರನಾಗಿರ್ತಕ್ಕಂಥ ಕರ್ಣ ಆದ ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಸೂಯೆಯನ್ನು ಒಂದು ಮತ್ತೊಬ್ಬರನ್ನ ನಾವು ಸೋಲಿಸಬೇಕು, ಮತ್ತೊಬ್ಬರ ಮೇಲೆ ಜಯವನ್ನ ಸಾಧಿಸಬೇಕು, ಅವರ ಹೆಸರನ್ನ ಕೆಳಗ ಮಾಡಬೇಕು ಅಂತ ಹೇಳಿ ಅಸೂಯೆಯಿಂದ ಇಟ್ಟು ನಾವು ಯಾವ ಕೆಲಸ ಮಾಡಿದ್ರು ಫಲಿಸೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಮತ್ತ ಪಾಂಡವರಿಗೆ ಹೇಳ್ತಾನ. ನಾವು ಅವ್ರಿಗೆ ಇರ್ತಕ್ಕಂಥ ಪದವಿಯನ್ನು ಕಿತ್ಕೊಳ್ಬೇಕು ಅಂತ ಹೇಳಿ ನಾವು ಮಾಡಬಾರ್ದು, ನಮ್ಮ ಪಾಡಿ ನಾವು ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ತೀವಿ. ಅಂದಾಗ ಮಾತ್ರ ಆ ಪದವಿ ನಮಗ
ಬೇರೆ ಅವರಿಂದ ಕಿತ್ಕೊಳ್ತಕ್ಕಂಥದ್ದಲ್ಲ, ಜನಗಳು ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯವನ್ನು ನೋಡಿ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಸೂಯೆ ಅಂತಕ್ಕಂಥದ್ದು ಇರಬಾರ್ದು ಅಂತ ಹೇಳಿ ಶ್ರೀಕೃಷ್ಣ ಪಾಂಡವರಿಗೆ ಬೋಧಿಸ್ತಾನೆ ಅಂತ ಹೇಳಿ ಒಂದಿಷ್ಟು ಕಥೆಗಳಲ್ಲಿ ಕೇಳಿ ಬರ್ತದೆ. ಈ ರೀತಿಯಾಗಿ ಇಲ್ಲಿಯೂ ಸಹಿತ ಆನಂದಿಬಾಯಿ ಆ ತನ್ನ ಸೇವಕಿಯನ್ನ ಅಲ್ಲಿಗೆ ಕಳಿಸ್ತಾಳೆ. ಕಳಿಸಿದ ತಕ್ಷಣ ಆ ಮಹೇಶ್ವರದ ಅರಮನೆಗೆ ಬಂದು ನಿಂತ್ಕೊಳ್ತಾಳ. ನಿಂತ್ಕೊಳ್ಳೋ ತಕ್ಷಣ ನೋಡ್ತಾಳ. ನೋಡಿದ ತಕ್ಷಣ ಅವಳಿಗೆ ಬಹಳ ಆಶ್ಚರ್ಯ ಆಗ್ತದ. ಒಂದು ಕಡೆಗೆ ಕುವೆಂಪು ಅವರು ಹೇಳ್ತಾರ ಏನು ಅಂತ ಹೇಳಿದ್ರೆ, ಸರ್ಗದ ಬಾಗಿಲು ಎಲ್ಲಿ ಹೋದನ್ನ ನುಗ್ಗಿದನೆಲ್ಲಿಯೂ ಸಿಗಲಿಲ್ಲನ್ನ, ಸರ್ಗದ ಬಾಗಿಲು ಎಲ್ಲಿ ಹೋದನ್ನ ನುಗ್ಗಿದನೆಲ್ಲಿಯೂ ಸಿಗಲಿಲ್ಲನ್ನ, ಕಾಶಿಗೆ ಹೋದೆನೋ ಅಲ್ಲಿಲ್ಲನ್ನ, ಗಂಗೆಗಳು ಮಿಂದೆನೋ ಅಲ್ಲಿಲ್ಲನ್ನ, ಗಣಗಣ ಗಣಗಣ ಗಂಟೆಯ ಬಾರಿಸಿದೆ, ಮನ 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 ಮಂತ್ರವ ನುಡಿಸಿದೆ, ಪೂಜೆಯ ಮಾಡಿದೆ, ಧೂಪವ ಹಾಕಿದೆ, ದಕ್ಷಿಣ ಇತ್ತೆನೋ ಹಾರುಗಳಿಗೆ, ವೇದವನ್ನು ಓದಿದೆ, ತರ್ಕವ ಮಾಡಿದೆ, ಸರ್ಗದ ಬಾಗಿಲು ಎಲ್ಲಿಯೂ ಇಲ್ಲ. ಸರ್ಗದ ಬಾಗಿಲು ಸರ್ಗ ಅಂತ ಹೇಳ್ಬಿಟ್ಟು ಆ ಕನ್ನಡದ ಪದವನ್ನ ಸ್ವರ್ಗದ ಬಾಗಿಲು ಎಲ್ಲಿ ಐತಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಹುಡುಕಿದೆ ಅಂತ ಹೇಳಿ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರ. ಹಾಗಾಗಿ ಸ್ವರ್ಗದ ಬಾಗಿಲು ಎಲ್ಲಿಯೂ ಸಿಗಲಿಲ್ಲ, ಸ್ವರ್ಗದ ಬಾಗಿಲು ಎಲ್ಲಿತ್ತು ಅಂತ ಹೇಳ್ತಾರ. ಸ್ವರ್ಗದ ಬಾಗಿಲು ಅಲ್ಲಿ ಹುದನ್ನ ನುಗ್ಗಿದರಲ್ಲೇ ಸಿಗುವುದನ್ನ. ಎಲ್ಲಿ ಸಿಗುತ್ತದ ಅಂತ ಹೇಳಿ ಮುಂದೆ ಹೇಳ್ತಾರ. ಹಕ್ಕಿನ ಟುವಿಯೊಳಡಗಿದೆಯನ್ನ, ದುಡಿಯುವ ರೈತನ ನೇಗಿಲೊಳಡಗಿದೆ, ಕಡಿಯುವ ರೈತನ ಕತ್ತಿಯೊಳಡಗಿದೆ, ನೇಗಿಲಗೆರೆಯೇ ಸಗ್ಗದ ಹಾದಿಯು, ಕರ್ಮವೇ ಬಾಗಿಲ ಗೊಯ್ಯುವ ಬೀದಿಯು, ಹಕ್ಕಿಗಳ ಹಗಲೆರಳು ನಾದವು, ಹೂವುಗಳರಳು ತಾಯಿಯು ಕಂದನ ಲಾಲಿಸಲು ನಗಿಸಲು, ಎಲ್ಲಿ ತುಂಬಿಹುದು ಅಲ್ಲಿ ಹುದು ಸರ್ಗದ ಬಾಗಿಲು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಸರ್ಗದ ಬಾಗಿಲು ಎಲ್ಲಿ ಇರ್ತದ ಅಂತ ಹೇಳಿದ್ರೆ, ಎಲ್ಲಿ ಹಕ್ಕಿಗಳು ಸಹಿತ ಸಂತೋಷವಾಗಿ ಹಾರಾಡ್ತಕ್ಕಂಥ ಪರಿಸರ ಇದೆಯೋ, ಎಲ್ಲಿ ಒಬ್ಬ ರೈತ ಸಂತೋಷವಾಗಿ ಜೀವಿಸ್ತಕ್ಕಂಥದ್ದು, ತಾನು ಸಮೃದ್ಧಯುತವಾಗಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಒಂದು ಉತ್ತಮವಾಗಿರ್ತಕ್ಕಂಥ ಬೆಲೆಗೆ ಎಲ್ಲಿ ನೀಡಿ ಅವನಿಗೆ ಎಲ್ಲಿ ಸಿಕ್ಕು ಎಲ್ಲಿ ಸಂತೋಷವಾಗಿರ್ತಾನೋ ಆ ರೈತ, ಅದು ನಿಜವಾಗಿರ್ತಕ್ಕಂಥ ಸ್ವರ್ಗ. ಎಲ್ಲಿ ಆ ಮಕ್ಕಳಿಗೂ ಸಹಿತ ಅಳುವಂತಕ್ಕಂಥದ್ದು ನೆನಪು ಆಗೋದಿಲ್ವೋ, ತಾಯಂದಿರು ಮಕ್ಕಳನ್ನ ಲಾಲನೆ ಪೋಲನೆ ಪೋಷಣೆಯನ್ನು ಮಾಡಬೇಕಾದ್ರೆ ಎಲ್ಲವೂ ಸಹಿತ ನಮ್ಮ ಒಬ್ಬರು ರಾಣಿಯವರು ಇದ್ದಾರೆ ಅಂತ ಹೇಳಿ ಎಲ್ಲಿ ಯೋಚನೆ ಮಾಡ್ತಾರಲ್ಲ, ಆ ತರದ ಪರಿಸರದಲ್ಲಿ ಸ್ವರ್ಗ ಇರ್ತದೆ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರ. ಇಲ್ಲಿ ಬಂದಿರತಕ್ಕಂಥ ಸೇವಕಿಗೆ ಅದನ್ನೆಲ್ಲ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ. ಒಂದು ಸಾರಿ ಕಂಪೇರ್ ಮಾಡ್ತಾಳಕ್ಕೆ, ಹೆಂಗ ಅಂತ ಹೇಳಿದ್ರ ನಮ್ಮ ರಾಜ್ಯದಲ್ಲಿ ಹೆಂಗೈತಿ, ಇಲ್ಲಿ ಹೆಂಗೈತಿ. ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಸಂಪೂರ್ಣವಾಗಿ ಕೃಷಿ ಭೂಮಿ ಹಚ್ಚ ಹಸಿರಾಗಿ ತುಂಬಿಕೊಂಡಿದೆ. ರೈತರ ಮನೆಗಳು ಅದ್ಭುತವಾಗಿ ಇದೆ, ಅರಮನೆಗಳಂತೆ ಮನೆಗಳಲ್ಲಿ ಅಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಒಬ್ಬ ರಾಣಿ ಆಗಿರ್ತಕ್ಕಂಥವರು ಆ ಮಹಾರಾಜರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಅರಮನೆಗೆ ಸರಿಸಮವಾಗಿ ಯಾವುದೂ ಅರಮನೆಗಳು ಅಥವಾ ಯಾವುದೇ ಮನೆಗಳನ್ನ ಯಾವುದೇ ಒಂದಿಷ್ಟು ದೊಡ್ಡದಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟಬಾರದು ಅಂತ ಹೇಳ್ತಿದ್ರು ಆ ರಾಜರ ಕಾಲದಲ್ಲಿ ಎಲ್ಲ. ಆದರೆ ರಾಣಿ ಮಹಾರಾಣಿಯಾಗಿರ್ತಕ್ಕಂಥ ಅಹಲ್ಯಾಬಾಯಿ ಅವರು ಆ ರೀತಿ ಮಾಡಿರಲಿಲ್ಲ. ಅವರ ಮನೆಯೇ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಮನೆ ಹೇಗಿರ್ತದಲ್ಲ ಆ ತರದ ಅರಮನೆ. ಈಗ ಅದನ್ನ ಇನ್ನೂ ಒಂದಿಷ್ಟು ಜೀರ್ಣೋದ್ಧಾರ ಮಾಡೋದ್ರ ಮುಖಾಂತರ, ಮತ್ತಿಷ್ಟು ಭವ್ಯತೆಯನ್ನ ಮಾಡೋದ್ರ ಮುಖಾಂತರ ಈಗ ಅರಮನೆಗಿಂತಲೂ ಅದ್ಭುತವಾಗಿ ಕಾಣ್ತಾರೆ. ಈಗ ನಾವು ಅಲ್ಲಿ ಮಹೇಶ್ವರದಲ್ಲಿ ಇರ್ತಕ್ಕಂಥದ್ದು ಅರಮನೆ. ಹಾಗೆ ಬಂದು ನೋಡಿದ ತಕ್ಷಣ ಎಲ್ಲ ಕಡೆಯೂ ಸಹಿತ ಆಡೋ ಮಕ್ಕಳಿಗೂ ಸಹಿತ ಸಂತೋಷವಾಗಿ ಇರ್ಲಿಕ್ಕೆ ಏನೆಲ್ಲ ಬೇಕು, ಉದ್ಯಾನವನಗಳು, ಅವರಿಗೆ ಆಟ ಪಾಠ ಮತ್ತು ಎಲ್ಲದಕ್ಕೆ ಅವಕಾಶವಾಗುವಂತ ವಿದ್ಯಾಲಯಗಳನ್ನ, ಗುರುಕುಲಗಳನ್ನ ಎಲ್ಲವನ್ನ ನೋಡ್ತಾಳ. ಆ ನದಿಯ ದಂಡೆಯಲ್ಲಿ ಇರ್ತಕ್ಕಂಥ ವೇದಗಳ ಘೋಷ, ಮಂತ್ರಗಳ ಘೋಷ, ಪುರಾಣ ಕಥೆಗಳ ಶ್ರವಣ, ಇದೆಲ್ಲವೂ ಸಹಿತ ಎಲ್ಲ ಸಾಮಾನ್ಯರಿಗೂ ಕೇಳಬೇಕು ಅಂತ ಬಯಸಿದ್ದು ಅಂತ ಹೇಳಿದ್ರೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ಕಿವಿಗೆ ಏನಾದರೂ ವೇದದ ಮಂತ್ರ ಬಿತ್ತು ಅಂತ ಹೇಳಿದ್ರೆ ಅವನ ಕಿವಿಗೆ ಶೀಸವನ್ನ ಕಾಸಿ ಕಿವಿಗೆ ಹಾಕಬೇಕು ಅಂತಕ್ಕಂಥ ಕಾಲ 12ನೇ ಶತಮಾನದಲ್ಲಿ. ಅದಕ್ಕೋಸ್ಕರ ಬಸವಣ್ಣನವರು ಎಲ್ಲಿಯೂ ಹೋಗಬೇಡ್ರಿ, ಇಲ್ಲೇ ಇದೆ ಉಳ್ಳವರು ಶಿವಾಲಯ ಮಾಡುವರು, ಅಲ್ಲೆಲ್ಲ ಹೋಗಿ ವೇದ ಮಂತ್ರ ಎಲ್ಲ ಘೋಷಣೆ ನೀವು ಕೇಳಿ, ನೀವು ಬೇರೆತನವಾಗಿ ನೀವೆಲ್ಲ ಪಶ್ಚಾತ್ತಾಪ ಪಡಬೇಡಿ, ನೀವೆಲ್ಲ ಇಲ್ಲೇ ಇರ್ತಕ್ಕಂಥದ್ದು ಈ ಭಗವಂತನ ನಿಲಯವನ್ನ ನೀವು
ಆಲಯ ಶಿವಾಲಯ ಮಾಡಿಕೊಂಡು ಕರದಲ್ಲಿರ್ತಕ್ಕಂಥ ಲಿಂಗವನ್ನೇ ಭಗವಂತ ಅನ್ಕೊಂಡು ನಿಮಗೆ ಗೊತ್ತಿರ್ತಕ್ಕಂಥ ಮಂತ್ರದಿಂದಲೇ ಭಗವಂತನ ನಾಮಸ್ಮರಣೆಯನ್ನ ಮಾಡಿರಿ ಅಂತ ಹೇಳಿದ್ವಿ. ಹೀಗೆ ಹೇಳಿರ್ತಕ್ಕಂಥವ್ರು ನೋಡ್ರಿ. ಹಾಗೆ ಎಷ್ಟೋ ಜನ ಉರ್ಲಿಂಗ ಪೆದ್ದಿ ಅಂತ ಆಗಿ ಹೋಗ್ತಾನ. ನಿಮಗೆ ಗೊತ್ತಿರ್ಬೇಕು, ಬಹಳಷ್ಟು ಜನ ಕತೆ ಕೇಳಿವಿ. ಉರ್ಲಿಂಗ ಪೆದ್ದಿ ಅಂತ ಹೇಳಿ 12ನೇ ಶತಮಾನದಲ್ಲಿ ಆಗಿ ಹೋಗ್ತಾನ. 12ನೇ ಶತಮಾನದಲ್ಲಿ ಅವನಿಗೆ ಒಬ್ಬ ಕಳ್ಳನಾಗಿದ್ದಾನೆ. ಕಳ್ಳ ವ್ಯಕ್ತಿಯವ ಅಂತ ಹೇಳಿದ್ರೆ ಬೇರೆಯವರ ಮನೆಗೆ ಹೋಗಿ ಅವ್ರ ಮನೆಯಿಂದ ಏನು ಸಿಗ್ತದ ಅದನ್ನು ಕದ್ಕೊಂಡು ಬರೋದು, ಅದರ ಮೇಲೆ ಉಪಜೀವನವನ್ನ ಮಾಡ್ತಕ್ಕಂಥ ವ್ಯಕ್ತಿ ಒಂದು ದಿವಸ ಒಬ್ಬರ ಮನೆಯಾಗ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕದಿಬೇಕು ಅಂತ ಹೋಗಿರ್ತಾನ. ಅಲ್ಲಿ ಉರುಲಿಂಗ ದೇವ ಅಂತಕ್ಕಂಥ ಅವರಿಗೆ ಲಿಂಗ ದೀಕ್ಷೆಯನ್ನ ಮಾಡ್ತಾ ಇರ್ತಾನೆ ಆವಾಗಿನ ಸಮಯದಲ್ಲಿ. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಭಗವಂತ ಗುರುಗಳಿಂದ ಆ ಒಂದು ಲಿಂಗ ದೀಕ್ಷೆಯನ್ನು ಪಡಿತಕ್ಕಂಥದ್ದು, ಗುರುಗಳಿಂದ ಆ ಪೂಜೆ ಪುನಸ್ಕಾರಗಳನ್ನ ಹೇಳಿಸ್ಕೊಳ್ತಕ್ಕಂಥದ್ದು ಬಹಳ ಜನ ಬ್ರಾಹ್ಮಿ ಮುಹೂರ್ತ ಬಹಳ ಚಲೋ ಅಂತ ಎಲ್ಲ ಅದೇ ಸಮಯದಲ್ಲೇ ಮಾಡ್ತಾ ಇದ್ರು. ಹಾಗಾಗಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗವನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಆ ಮನೆಯ ಒಳಗಡೆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾನೆ. ನೋಡಿದ ತಕ್ಷಣ ಬಹಳ ಆಶ್ಚರ್ಯ ಆಗುತ್ತೆ ಅವನಿಗೆ. ಆಶ್ಚರ್ಯ ಆದ ತಕ್ಷಣ ವಿಚಾರ ಮಾಡ್ತಾನ, ಏನು ಸಿಗ್ತದ ಅದ್ರೊಳಗ ಅಂತ ಹೇಳಿ ಅಲ್ಲಿ ಇಲ್ಲಿ ಎಲ್ಲರ ಹತ್ರ ಕೇಳ್ಕೊಂಡು ಮತ್ತೆ ಆ ಉರ್ಲಿಂಗ ದೇವರ ಹತ್ರ ಹೋಗ್ತಾನ. ನನಗೂ ಅವ್ರಿಗೆ ಕೊಟ್ಟಲ್ಲ ಅದನ್ನ ನನಗೂ ಕೊಡ್ರಿ ಅಂತ ಹೇಳ್ತಾನೆ. ಏನು ಮಾಡ್ತೀನಿ ನಾವೊಬ್ಬ ಕಳ್ಳನ, ಹಂಗೆಲ್ಲ ಕೊಡಕ್ ಬರೋದಲ್ಲ, ಹೋಗು ಅಂತ ಹೇಳ್ತಾನೆ. ಇಲ್ಲ, ನೀವು ಕೊಡಬೇಕ, ನೀವು ಏನು ಮಾಡ್ತಿರಲ್ಲ ಅದನ್ನ ನಾನು ಭಗವಂತನ ಆರಾಧನೆಯನ್ನ ಮಾಡ್ತೀನಿ, ನೀವು ಹೆಂಗೆ ಹೇಳ್ತೀರ ಹಂಗ ಪಾಲನೆ ಮಾಡ್ತೀನಿ ಅಂತ ಬಹಳಷ್ಟು ಕಾಡ್ತಾನ. ಒಂದಲ್ಲ ಎರಡಲ್ಲ ಬಹಳಷ್ಟು ಸುಮಾರು ತಿಂಗಳಗಟ್ಟಲೆ ಅವ್ರು ಎಂದನ ಕಾಡ್ತಾರ. ಒಂದು ದಿವಸ ಅವ್ರಿಗೆ ಬಹಳ ಬೇಜಾರು ಬರ್ತದ. ಹಿಂಗೆ ಎಲ್ಲಿ ಇಷ್ಟೆಲ್ಲ ಕಾಡಕತ್ತಾನಲ್ಲಿ ಹಿಂಗ ಕಾಡಕತ್ತಿದ್ ಬಹಳ ಬೇಜಾರಾಗಿ ಏನಾರ ಹೇಳಿ ಕಳ್ಸೋದು ಇವನಿಗೆ ಅಂತೇಳಿ ಬಹಳ ಬೈದು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಒಂದು ದಿವಸ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಕಲ್ಲು ತಗೊಂಡು ಅವನಿಗೆ ಒಗೆತ ಲೇಜಗಜ ಅಂತ ಹೇಳಿದ್ರು, ಇದನ್ನ ತಗೊಂಡು ಹೋಗು ಅಂತ ಹೇಳಿದ್ರು. ಆ ವ್ಯಕ್ತಿ ಏನ್ ಅನ್ಕೊಂಡರಿ, ಈ ಗುರುಗಳು ಎಸ್ತಿದ್ದ ಲಿಂಗ ಅವರು ಲೇಜಗಜ ಅಂತ ಹೇಳಿದ್ರಲ್ಲ ಅದ ಮಂತ್ರ ಅಂತ ಅನ್ಕೊಂಡು ಅದೇ ಮಂತ್ರವನ್ನ ಅದೇ ಲಿಂಗವನ್ನ ಇಟ್ಟುಕೊಂಡು ಅವ್ರು ಹೇಳಿರ್ತಕ್ಕಂಥದ್ದು ಸಾಕು ಹೋಗಿನ ಅಂತ ಹೇಳಿರೋದನ್ನ ಮಂತ್ರ ಅಂತ ಇಟ್ಟುಕೊಂಡು ಅದನ್ನೇ ಜಪ ಮಾಡಿ ಒಬ್ಬ 12ನೇ ಶತಮಾನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶರಣನಾಗಿರ್ತಕ್ಕಂಥವನು ಉರ್ಲಿಂಗ ಪೆದ್ದಿ. ಹೀಗೆ ಇರ್ತಕ್ಕಂತಹ ಕಾಲದಲ್ಲಿ ಯಾರೂ ವೇದ ಮಂತ್ರಗಳನ್ನ ಕೇಳಬಾರದು ಅಂತಕ್ಕಂಥ ನಿಷೇಧವನ್ನು ಹೇಳ್ತಕ್ಕಂಥ ಕಾಲದಲ್ಲಿ ಈ ಮಹೇಶ್ವರದಲ್ಲಿ ವಿಭಿನ್ನವಾಗಿದೆ. ಎಲ್ಲರಿಗೂ ಸಹಿತ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಕಾರ್ಯಗಳಿಗೆ ಹೋಗಬೇಕಾದ್ರೆ ಒಂದಿಷ್ಟು ಪುರಾಣ ಪುಣ್ಯ ಶ್ರವಣಗಳನ್ನ ಕೇಳಬೇಕು, ವೇದ ಮಂತ್ರಗಳನ್ನ ಕೇಳಬೇಕು. ಎಲ್ಲಿ ನೋಡಿದ್ರೆ ಅಲ್ಲಿ ಇಷ್ಟ ಅದ್ಭುತವಾಗಿರ್ತಕ್ಕಂಥ ಪರಿಸರದಲ್ಲಿ ವೇದಘೋಷ ಮಾಡುತ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗಿರ್ತಕ್ಕಂಥ ಸ್ವರ್ಗ ಅಂತ ಹೇಳಿ ಮುಂದೆ ಆ ಅರಮನೆಗೆ ಬರ್ತಾಳ ತಾಯಿ. ಆ ಸೇವಕಿಗೆ ಅರಮನೆಗೆ ಬಂದು ನೋಡ್ತಾಳ. ರಾಣಿ ಅಂತ ಹೇಳಿದ ತಕ್ಷಣ ನಾವೆಲ್ಲ ಮಹಾರಾಣಿ ರಾಜ ಮಹಾರಾಜರು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಲ್ಪನೆ ಐತಿ ನಮಗ. ಮಹಾರಾಜ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಸಿಂಹಾಸನದ ಮೇಲೆ ಕೂತಿರಬೇಕು. ಆ ಸಿಂಹಾಸನ ಸಾಕಷ್ಟು ಅಡಿಗಳ ಎತ್ತರದಲ್ಲಿ ಇರಬೇಕು. ಆ ಸಿಂಹಾಸನದ ಮೇಲೆ ಮಹಾರಾಜರು ಕೂತಿರ್ತಾರ. ಜೊತೆಗೆ ಮಂತ್ರಿಗಳಿಗೆ ಕೂತ್ಕೊಳ್ಳೋದಕ್ಕೆ ಬೇರೆ ಸ್ಥಾನ, ಅದಾದ ನಂತರ ಸೇನಾಧಿಪತಿಗಳಿಗೆ, ಅದಾದ ನಂತರ ಬಂದಿರತಕ್ಕಂತಹ ಸಭಿಕರಿಗೆ ನಿಲ್ಲಲಿಕ್ಕೆ ಬೇರೆ ಬೇರೆ ಪರಿಸರಗಳಿಗೆ. ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಹೋಗಿದ್ದಕ್ಕೆ ಸೇವಕಿ ಅಂತ ಹೇಳಿದ್ರೆ ಅರಮನೆ ಅಂದ್ರೆ ಹಿಂಗ ಇರ್ತತಿ. ನಮ್ಮ ಅರಮನೆ ಹತ್ರ ಅಲ್ಲಿ ಅತಿ ಅರಮನೆ ಯಾಕೆ ಇರಬೇಕು? ಇಷ್ಟೆಲ್ಲ ಜನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅಂತ ಹೇಳಿದ್ರೆ ಇಷ್ಟೆಲ್ಲ ಜನ ಬಹಳಷ್ಟು ಭಕ್ತಿಯನ್ನು ತೋರಿಸ್ತಾರ, ಬಹಳಷ್ಟು ಭಯವನ್ನು ತೋರಿಸ್ತಾರ, ಬಹಳಷ್ಟು ಗೌರವವನ್ನು ತೋರಿಸ್ತಾರ. ಯಾಕಿಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ಆ ಸೇವಕಿ ಒಳಗೆ ಹೋಗ್ತಾಳ. ಒಳಗೆ ಹೋದ ತಕ್ಷಣ ದ್ವಾರಪಾಲಕರು ಯಾರೂ ತಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ದೇವಿ ಹತ್ರ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ, ಭಗವಂತನ ದರ್ಶನಕ್ಕೆ ಹೋಗಬೇಕಾದ್ರೆ ಯಾರು ಕಾವಲಿಗಾರ ಇರೋದಿಲ್ಲ. ಹಾಗೆ ಬಿಡ್ತಾರ. ನೋಡಿದ ತಕ್ಷಣ ಒಬ್ಬ ಹೆಣ್ಣು ಮಗಳು ಬಂದಾಳ ಅಂತ ಹೇಳಿದ್ರೆ ರಾಣಿ ಅವರ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊಳಕ್ ಬಂದಿರಬೇಕು ಅಂತ ಹೇಳಿ ಒಳಗೆ ಬಿಡ್ತಾರ. ಒಳಗೆ ಹೋಗಿ ನೋಡ್ತಾಳ. ಮಹಾರಾಣಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ತೆಕ್ಕೆಯ ಮೇಲೆ ಒಂದು ಗಾದಿ ಮೇಲೆ ಕೂತಾಳ. ಕೆಳಗಡೆ ಮಂತ್ರಿ ಮಂಡಲದವರು ಕೂತಾರ. ನೆಲದ ಮೇಲೆ ಕೂತ್ಕೊಂಡು ರಾಜ್ಯಭಾರವನ್ನ, ರಾಜ್ಯದ ಹಣಕಾಸಿನ ವ್ಯವಹಾರಗಳನ್ನ, ರಾಜ್ಯದ ಪರಿಸ್ಥಿತಿಯನ್ನ ಲೆಕ್ಕ ಹಾಕ್ತಾ ಎಲ್ಲೆಲ್ಲಿ ಯಾವ್ಯಾವ ಥರದ ನಿರ್ಮಾಣಗಳನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಇದನ್ನು ನೋಡಿದ ಆ ಸೇವಕಿಗೆ ಮನಸ್ಸು ಪರಿವರ್ತನೆಯಾಗಿ ಅವಳು ಕೂಡ ಆ ಒಂದು ರಾಣಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಡಿವೋಟಿ ಆಗಿಬಿಡ್ತಾರ, ಅವರ ಭಕ್ತರಂತೆ ಆಗಿಬಿಡ್ತಾರ. ಹಾಗೆ ಇದನ್ನೆಲ್ಲವನ್ನ ನೋಡಿಕೊಂಡು 2-3 ದಿನ ನಾನು ಇಂಥ ರಾಜ್ಯದಿಂದ ಬಂದಿದ್ದೀನಿ, 1-2 ದಿನ ಇಲ್ಲಿ ಇದ್ದು ಹೋಗ್ತೀನಿ ಅಂತ ಹೇಳಿ ಆ ಎಲ್ಲವನ್ನ ಮುಗಿಸಿ ಹೋಗಿ ಆನಂದಬಾಯಿಗೆ ಹೇಳ್ತಾರೆ.
ರಂಗನಾಥರಾವ್ ಪೇಶ್ವೆಯವರ ಮಡದಿಗೆ ಹೇಳ್ತಾಳ ಆ ಸೇವಕಿ, ಇಲ್ಲ ಆಕಿ ನಿಜವಾಗಿಯೂ ದೇವತೆ ಅಂತ ಅದಳ, ಹಾಗಾಗಿ ಅದಕ್ಕೋಸ್ಕರ ಆಕಿನ್ನ ದೇವರು ಅಂತೇಳಿ ಪೂಜೆ ಮಾಡಕತ್ತಾರ, ಅದು ಜನರು ಮಾಡ್ತಾ ಇರೋದು ಯಾವುದೋ ತಪ್ಪಲ್ಲ ಅಂತ ಹೇಳ್ತಾರೆ. ಈಕಿಗೂ ಆಶ್ಚರ್ಯ ಆಗತ್ತೆ, ನಾನು ಕಳಿಸಿರ್ತಕ್ಕಂಥವ್ರು ಇಷ್ಟು ದಿವಸ ನಾನು ಈಕಿಗೆ ಎಲ್ಲಾ ಸವಲತ್ತನ್ನ ಕೊಟ್ಟು ಈಕಿಗೆ ಬೇಕಾಗಿರ್ತಕ್ಕಂಥ ಪಗಾರ ಎಲ್ಲ ಕೊಟ್ಟು ಈಕಿಗೆ ಚೆನ್ನಾಗಿ ನೋಡ್ಕೊಂಡು ಆಕಿ ಬಗ್ಗೆ ತಿಳ್ಕೊಂಡು ಬಾ ಅಂತ ಕಳಿಸಿದ್ರು, ಬಂದು ಆಕಿನ ಹೊಳಕತ್ತಾಳಲಿಕ್ಕೆ ಅಂತ ಹೇಳಿ ಮತ್ತಷ್ಟು ಕೋಪ ಬರ್ತದೆ. ಕೋಪ ಬಂದ ತಕ್ಷಣ ಆ ರಾಜ್ಯದಲ್ಲಿ ಆ ಒಂದು ಸಮಯದಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಭರಣಗಳು ಏನಿದೆ ಅಂತ ಹೇಳಿ ವಿಚಾರ ಮಾಡ್ತಾರೆ. ಪುಣೆ ನಗರದಲ್ಲಿ ಇನ್ನು ಅದ್ಭುತವಾಗಿರ್ತಕ್ಕಂಥ ಆಭರಣಗಳು ಯಾವುದದವ ಅದನ್ನು ತರಿಸ್ರಿ ಅಂತ ಹೇಳ್ತಾರೆ. ಮಹಾರಾಣಿಯವರು ಹೇಳ್ಯಾರ ಅಂದ ತಕ್ಷಣ ಅದೇನು ಬೇಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಆಭರಣಗಳನ್ನ ಅದ್ಭುತವಾಗಿ ಆ ಕಾಲದಲ್ಲಿ ಕಾಸ್ಟ್ಲಿ ಎಷ್ಟಂತ ನಾವೇನು ಹೇಳ್ತೀವಲ್ಲ, ಏನಂತ ಹೇಳಿದ್ರೆ ನಾವೆಲ್ಲರ ಅಂಗಡಿ ಹೋದಾಗ ನಿಮ್ಮ ಅಂಗಡಿಯಾಗ ಕಾಸ್ಟ್ಲಿ ಯಾವ್ದೈತಿ ಅಂತ ಹೇಳ್ತೀವಲ್ಲ ಆ ಥರದನ್ನು ತರಿಸ್ರಿ ಅಂತೇಳಿ ಆ ಥರದ ಆಭರಣವನ್ನ ಅದ್ಭುತವಾಗಿರ್ತಕ್ಕಂಥ ರೇಷ್ಮೆಯಿಂದ ಮಾಡಿರ್ತಕ್ಕಂಥ ಸೀರೆಯನ್ನ ಮತ್ತೆ ಸಾಕಷ್ಟು ಒಡವೆಗಳನ್ನ ಧರಿಸಿ ಮತ್ತೆ ಪಲ್ಲಕ್ಕಿಯನ್ನು ಸಹಿತ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿಸ್ಕೊಳ್ತಾಳೆ ಆನಂದಿಯಾಗಿ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಇಷ್ಟು ವೈಭವ ಐತಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅಷ್ಟು ಅದ್ಭುತವಾಗಿ ಮಾಡ್ಕೊಂಡು ಮಹೇಶ್ವರ ನಗರಕ್ಕೆ ಹೋಗಿ ಇಷ್ಟೆಲ್ಲ ಹೇಳಕತ್ತಾರಲ್ಲ, ಆಕೆ ಬಗ್ಗೆ ನೋಡ್ಕೊಂಡು ಬರಬೇಕು, ಅಹಲ್ಯಬಾಯಿಯವರನ್ನು ನೋಡ್ಕೊಂಡು ಬರಬೇಕು ಅಂತ ವಿಚಾರ ಮಾಡಿ ಈ ಆನಂದಬಾಯಿಯವರು ಹೋಗ್ತಾರೆ. ಪಲ್ಲಕ್ಕಿ ಜೊತೆಗೆ ಸಕಲ ವಾದ್ಯಗಳು ಇರಬೇಕು. ಆ ರಾಣಿ ಬರ್ತಾ ಇದ್ದಾಳ, ಪೇಶ್ವೆ ರಂಗನಾಥರಾವ್ ಅವರ ಮಡದಿಯಾಗಿರ್ತಕ್ಕಂಥ ಆನಂದಿಬಾಯಿ ಬರ್ತಾ ಇದ್ದಾಳ ಅಂತ ಹೇಳಿದ್ರೆ ಎಲ್ಲರೂ ಸಹಿತ ನಿಂತು ನೋಡ್ಬೇಕು ನನ್ನ ವೈಭವವನ್ನ ಅಂತ ಅನ್ಕೊಂಡು ಸಾಕಷ್ಟು ವಿಜೃಂಭಣೆಯಿಂದ ಅರಮನೆಗೆ ಹೋಗ್ತಾಳ. ಅರಮನೆಯಲ್ಲಿಯೂ ಸಹಿತ ಬರ್ತಾ ಇದ್ದಾರೆ, ಒಬ್ಬರು ರಾಣಿ ಬರ್ತಾ ಇದ್ದಾಳ ಅಂತ ಹೇಳಿದ್ರು ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಭವ್ಯ ಸ್ವಾಗತವನ್ನ ಅವರಿಗೆ ಅವರು ಯಾವ ರೀತಿ ಸ್ವಾಗತವನ್ನ ಬಯಸ್ತಾರೆ ಅಂತಕ್ಕಂಥದ್ದನ್ನ ಊಹಿಸಬಲ್ಲವಳಾಗಿದ್ದು ರಾಣಿ ಅಹಲ್ಯಾಬಾಯಿ ಹೋಲ್ಕರ್. ಯಾರಿಗೆ ಯಾವ ತರದ ಸವಲತ್ತನ್ನ ಕೊಡಬೇಕು, ಯಾರಿಗೆ ಯಾವ ತರದ ಗೌರವವನ್ನು ಕೊಡಬೇಕು, ಯಾರು ಯಾವ ತರದ ಗೌರವವನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ ಊಹಿಸಬಲ್ಲವರಾಗಿದ್ದು ಆ ರೀತಿ ಮುಂದಾಲೋಚನೆಯನ್ನು ಹೊಂದಿ ಅವರಿಗೆ ತಕ್ಕ ಮಟ್ಟಿಗೆ ಸಾಕಷ್ಟು ಗೌರವವನ್ನು ಉಪಚಾರವನ್ನು ನೋಡಿ ಅವರಿಗೆಲ್ಲ ಮಾಡಿ ಒಳಗೆ ಕರೆದುಕೊಂಡು ಅವರಿಗೆ ಊಟ ಉಪಚಾರಗಳಲ್ಲಿ ಯಾವುದೂ ಒಂದು ಕೊರತೆಗಳು ಬರದೇ ಇರೋ ಥರ ನೋಡ್ಕೊಂಡ ಮೇಲೆ ಆನಂದಿಬಾಯಿಗೆ ಬಹಳಷ್ಟು ಆಶ್ಚರ್ಯವಾಯಿತು. ಮತ್ತೆ ಅವಳಿಗೆ ಅಸೂಯಿಗೆ ಮತ್ತೆ ಮನಸ್ಸಿಗೆ ಒಂದಿಷ್ಟು ದುಃಖವಾಯಿತು, ನೋವು ಅನ್ಸಕತ್ತು. ಯಾಕಂತ ಹೇಳಿದ್ರೆ ಇಂಥ ಸರಳವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಒಬ್ಬ ರಾಣಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿ ಸ್ವಾಗತ ಮಾಡ್ಕೊಳ್ಬೇಕು, ಅವರಿಗೆ ಮುತ್ತು ರತ್ನಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡಿಕೊಂಡು ಅವರಿಗೆ ಸಾಕಷ್ಟು ಉಡುಗೊರೆಯನ್ನು ಕೊಡ್ತಕ್ಕಂಥ ಸಂಪತ್ತು ಈಕೆ ಹತ್ತ ಇದ್ರೂ ಸಹಿತ ಈಕೆ ಇಷ್ಟು ಸಿಂಪಲ್ ಆಗಿರಲ್ಲ, ಇಷ್ಟು ಸರಳ ಸಾಧಾರಣ ಜೀವನವನ್ನ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅವಾಗ ಆಕೆಗೆ ಜ್ಞಾನೋದಯ ಆಯಿತು. ನಾನು ಮಾಡ್ತಾ ಇರೋದು ಒಣ ಪ್ರತಿಷ್ಠೆ, ನನ್ನ ಹತ್ರ ಇವರು ಸ್ವಾಗತ ಮಾಡಿಕೊಂಡಿರೋ ರೀತಿ ನೋಡಿದ್ರೆ ನಾನು ಬಂದಿರೋ ರೀತಿ ಏನೇನೂ ಅಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವಾಗತ ಮಾಡಿದ್ರು. ನಾನಾ ತರದ ಖಾದ್ಯಗಳನ್ನ, ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಗಳನ್ನ ಬಂಗಾರದ ತಟ್ಟೆಯಲ್ಲಿ ಊಟ ನೀಡಿದ್ರು ಬಂದವರಿಗೆ, ಅತಿಥಿಗಳಿಗೆ. ಆದ್ರೆ ಒಂದಿಷ್ಟು ಜನ ಇರ್ತಾರೆ, ಯಾಕಂತ ಹೇಳಿದ್ರೆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಬೇಕಂತ ಹೇಳಿದ್ರೆ ಅವ್ರು ಮಾಡ್ತಾರೆ, ಅವ್ರಿಗೆ ಅಂತ ಸಾಮರ್ಥ್ಯ ಇದ್ರು ಮಾಡ್ತಿರೋದಲ್ಲ. ಯಾಕಂತ ಹೇಳಿದ್ರೆ ಕಷ್ಟದಲ್ಲಿ ಇದ್ದವರಿಗೆ, ಆ ಕಷ್ಟದಿಂದ ಬಂದವರಿಗೆ ಆ ನೋವು ಗೊತ್ತಿರ್ತದ. ಅದಕ್ಕೋಸ್ಕರ ಬಂದವರಿಗೆ ಯಾವ ರೀತಿ ಅತಿಥಿ ಸತ್ಕಾರವನ್ನ ಮಾಡಬೇಕು ಅಂತ ತಿಳ್ಕೊಂಡು ಅವಳು ಸಾಧಾರಣವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಾ ಇದ್ದಾಳ. ಇಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವಳು ಈ ರೀತಿ ಸಾಮಾನ್ಯ ಜೀವನವನ್ನು ನಡೆಸ್ತಾ ಇರೋ ಕಾರಣದಿಂದನೇ ಏನಾಗ್ತಾ ಇದೆ, ಜನರೆಲ್ಲ ಅವಳನ್ನ ದೇವಿ ಅಂತ ಕಾಣ್ತಾ ಇದ್ದಾರೆ, ಜನರೆಲ್ಲ ಅಹಲ್ಯಬಾಯಿಯನ್ನು ಗೌರವದಿಂದ ಕಾಣ್ತಾ ಇದ್ದಾರೆ. ಜನ ಭಾವಿಸ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಅಕ್ಷರಶಃ ಅದು ಶುದ್ಧವಾಗಿರ್ತಕ್ಕಂಥದ್ದು. ನಿಜವಾಗಿಯೂ ಈಕೆ ದೇವಿ ಸ್ವರೂಪಳೆ ಅಂತಕ್ಕಂಥ ಭಾವನೆಯನ್ನ ತಾಳಿ ಆನಂದಿಬಾಯಿ ಅಂತಕ್ಕಂಥವರು ಮುಂದೆ ಹೋಗ್ತಾರೆ ಅಂತ ಹೇಳಿ ಆ ಕಥೆಯಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನವನ್ನು ನಾವು ನೋಡ್ತಾ ಬಂದ ಆಗ ಹೀಗೆ ಅವರೆಲ್ಲ ಚರ್ಚೆಯನ್ನು ಮಾಡ್ಕೊಳ್ತಾ ಕೂತಿರ್ತಾರೆ. ಹೀಗೆ ಎಲ್ಲೆಲ್ಲಿ ಏನೇನೆಲ್ಲ ಪಂಡಿತರು ಎಲ್ಲರಿಗೂ ಸೇವೆಗಳನ್ನ ಹೀಗೆಲ್ಲ ನಿರ್ಮಾಣಗಳನ್ನ ಮಾಡಿದ ಮೇಲೆ ಈಗ ಕಾಶಿಯಿಂದ ಒಂದು 4 ಜನ ಪಂಡಿತರು ಬರ್ತಾರೆ.
4 ಜನ ಪಂಡಿತರು ಬಂದು ತಾಯಿಯವರನ್ನು ನೋಡಬೇಕು ಅಂತ ಹೇಳಿ ಬಹಳಷ್ಟು ಹೇಳ್ತಾರ. ಹೇಳಿದ ತಕ್ಷಣ ಅವರಿಗೆ ಆಯ್ತು ಅಂತ ಹೇಳಿ ಒಳಗೆ ಕಳಿಸ್ಲಿಕ್ಕೆ ಹೇಳ್ತಾರ. ಅವರೆಲ್ಲ ಬಂದು ಆ ತಾಯಿಯವರಿಗೆ ನಮಸ್ಕಾರಗಳನ್ನ, ತಮ್ಮ ಅಭಿನಂದನೆಗಳನ್ನ ತಿಳಿಸ್ತಾ, ನೀವು ಕಾಶಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ, ಆದರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಏನಿದೆ ಸಾಕಷ್ಟು ವಿದ್ಯಾಲಯಗಳು ನಾಶ ಹೊಂದಿದೆ, ಆ ವಿದ್ಯಾಲಯಗಳ ಕಡೆಗೆ ತಾವು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ನಾವು ಬಹಳಷ್ಟು ಬಡ ಬ್ರಾಹ್ಮಣರಿದ್ದೀವಿ, ಹಾಗಾಗಿ ನಮಗೆ ಯಾವುದೇ ತರವಾಗಿರ್ತಕ್ಕಂತಹ ಸವಲತ್ತುಗಳಿಲ್ಲ, ನೀವು ಏನಾದರೂ ನಮಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಹೇಳ್ತಾರ, ನಿಮಗೆ ಉಳಿಲಿಕ್ಕೆ, ನಿಮಗೆ ಪಾಠ ಪ್ರವಚನ ಮಾಡಲಿಕ್ಕೆ ಎಲ್ಲ ತರದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಡ್ತೀವಿ, ಇಲ್ಲೇ ಇರಿ ಅಂತ ಹೇಳಿದಾಗ ಅವರು ಒಪ್ಪೋದಿಲ್ಲ. ನೀವು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷ, ಆದರೆ ನಮ್ಮ ಅವಶ್ಯಕತೆ ನಮ್ಮ 4 ಜನದ ಅಷ್ಟೇ ಅಲ್ಲ, ಸಾಕಷ್ಟು ಜನ ಬ್ರಾಹ್ಮಣರ ಒಂದು ಅವಶ್ಯಕತೆ ಆಗಿದೆ. ಸಾಕಷ್ಟು ಜನ ಬ್ರಾಹ್ಮಣರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ, ಹಾಗಾಗಿ ನೀವು ಒಂದು ಸ್ವಲ್ಪ ನೋಡಬೇಕು ಅಂತ ಹೇಳಿದಾಗ ಅಲ್ಲಿ ಅವರಿಗೋಸ್ಕರ ಕಾಶಿ ನಗರದಲ್ಲಿ ಬ್ರಹ್ಮಪುರಿ ಅಂತಕ್ಕಂಥ ಬಡಾವಣೆಯನ್ನು ನಿರ್ಮಾಣ ಮಾಡ್ತಾರ. ಅದರ ಜೊತೆಗೇನೆ ಆ ಪಂಡಿತರಿಗೆ ಉಳಿಲಿಕ್ಕೆ, ಅವರಿಗೆ ಅವರ ಸಂಸಾರ ಉಳಿಲಿಕ್ಕೆ, ಅವರ ಪಾಠ ಪ್ರವಚನಗಳನ್ನ ಮಾಡಲಿಕ್ಕೆ ಒಂದಿಷ್ಟು ಗುರುಕುಲಗಳನ್ನ, ಮತ್ತೆ ಅವರಿಗೆ ಮನೆಗಳನ್ನ, ಅದರ ಜೊತೆಗೇನೆ ಅಲ್ಲಿ ಬಂದಿರತಕ್ಕಂಥ ಯಾರಾದರೂ ಜ್ಞಾನಾರ್ಜನೆಗೆ ಬಂದು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ವಸತಿ ನಿಲಯವನ್ನ ಮಾಡಬೇಕು. ಅದರ ಜೊತೆಗೇನೆ ಇಲ್ಲಿ ಎಲ್ಲ ಮನಿ ಮಾಡಿಕೊಡ್ಬೋದ್ರಿ, ಒಬ್ಬ ವ್ಯಕ್ತಿಗೆ ಮನಿ ಕಟ್ಟಿ ಕೊಡ್ಬೋದು, ಮನಿ ಕಟ್ಟಿ ಹೋಗಿರೋ ಅಂತ ಹೇಳ್ಬೋದು. ಇವರು ಮೊದಲ ಸಾಕಷ್ಟು ಬಡ ಬ್ರಾಹ್ಮಣರಿದ್ದಾರೆ. ಇಂಥ ಬಡ ಬ್ರಾಹ್ಮಣರಿಗೆ ಇವರ ಬೇರೆಯವರಿಗೆ ಪಾಠ ಮಾಡಿಕೊಂಡು ಬದುಕೋರು, ಬಂದವರು ಗುರುದಕ್ಷಿಣೆ ಅಂತೇಳಿ ಎಲ್ಲ ಕಲಿತು ಹೋದ್ಮೇಲೆ ಗುರುದಕ್ಷಿಣೆ ಅಂತ ಕೊಡೋರು. ಹಾಗಾಗಿ ಇವರು ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ದಿನನಿತ್ಯದ ಜೀವನಕ್ಕಾದ್ರೂ ಬೇಕಾದ್ರಿ. ಹಾಗಾಗಿ ಅದನ್ನ ಆಲೋಚನೆಯನ್ನ ಮಾಡಿ ವಿಶ್ವನಾಥನ ಮಂದಿರ ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ಮಂದಿರವನ್ನ ಕಟ್ಟಿಸಿ ಅಲ್ಲಿ 24 ಗಂಟೆಯೂ ಸಹಿತ ಅನ್ನಪ್ರಸಾದ, ಯಾವ ಸಂದರ್ಭದಲ್ಲಿ ಹೋದ್ರೂ ಅನ್ನಪ್ರಸಾದ ಸಿಗಬೇಕು ಅಂತ ಹೇಳಿ ಅವರು ಆ ಕಾಲದಲ್ಲೇ ಅವರು ನಿರ್ಮಾಣವನ್ನ ಮಾಡಿ ಅಲ್ಲಿ 24 ಗಂಟೆಯೂ ಸಹಿತ ಅನ್ನಛತ್ರದ ವ್ಯವಸ್ಥೆಯನ್ನ ಆ ಮಂದಿರದಲ್ಲಿ ಮಾಡಿಕೊಟ್ರು ಅಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಈ ರೀತಿ ನಾವು ಆ ತಾಯಿಯನ್ನು ನೋಡಿದ್ರೆ, ಇವತ್ತು ನಾವು ಆ ಒಂದು ಮಂದಿರಕ್ಕೆ ಹೋದ್ವಿ ಅಂತ ಹೇಳಿದ್ರೆ, ವಿಶ್ವನಾಥನ ಮಂದಿರಕ್ಕೆ ಹೋದ್ವಿ ಅಂದ್ರೆ ಅಲ್ಲೇ ಅನ್ನಪೂರ್ಣೇಶ್ವರಿ ಮಂದಿರವೂ ಇದೆ, ಅದರ ಹಿಂದಗಡೆಗೆ ಅನ್ನಪೂರ್ಣೇಶ್ವರಿ ಛತ್ರನೂ ಕೂಡ ಇದೆ. ಅಲ್ಲಿಯೂ ಸಹಿತ ಅಲ್ಲಿ ನಾವೆಲ್ಲ ದಾಸೋಹ ಅಂತ ಹೇಳಿದ್ರೆ ಏನೆಲ್ಲ ನೋಡ್ತೀವಿ ದಾಸೋಹದೊಳಗೆ, ಬೆಳಗ್ಗೆ ನಾವೆಲ್ಲ ಅನ್ನ ಸಾಂಬಾರು ಸಂಸ್ಕಾರ ನೋಡಿದ್ವಿ ಮಂದಿ, ಹೌದಲ್ಲ? ಅಲ್ಲಿ ಏನೇನು ಮಾಡಿಸ್ತಾರ ಅಂತ ಹೇಳಿದ್ರೆ ಬಂದವರಿಗೆ ಯಾವತ್ತಾರ ಯಾವ್ದಾರ ದಾಸೋಹದಲ್ಲಿ ನಾವು ಬಹಳಷ್ಟು ಕಡೆ ನೋಡ್ತೀವಿ. ಬೆಳಗ್ಗೆ ನಾಷ್ಟ ಮಾಡ್ಯಾರ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಉಪ್ಪಿಟ್ಟು, ಅವಲಕ್ಕಿ, ಅಥವಾ ಯಾವತ್ತರ ವರ್ಷದಾಗ ಒಂದು ದಿನ ಇಡ್ಲಿ ವಡೆ ಮಾಡಿಸೀವಿ, ಇಲ್ಲ ಅಂತ ಹೇಳಿದ್ರಿಲ್ಲ. ಅಲ್ಲಿ ಎಷ್ಟೋ ಜನರಿಗೆ ಬಂದವ ಭಕ್ತಾದಿಗಳಿಗೆ ಇಡ್ಲಿ ವಡೆನೂ ಮಾಡಿಸ್ಯಾರ, ದ್ವಾಸೆನೂ ಮಾಡಿಸ್ಯಾರ. ಸಾಕಷ್ಟು ಅಲ್ಲಂತೂ ಕಿಚಡಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದಾರ್ಥ, ಈ ಕಡೆ ಪೊಂಗಲ್ ಅಂತ ಹೇಳ್ತಾರೆ, ಈ ತರದ್ದು. ಅಂದ್ರೆ ಅಷ್ಟು ಅದ್ಭುತವಾಗಿ ಅಲ್ಲಿ ನಿರಂತರವಾಗಿ ನೆರವೇರ್ತಾ ಇರ್ತದ. ಹಾಗೆ 24 ಗಂಟೆ ಇವತ್ತು ಸಹಿತ ಅಲ್ಲಿ ಹೋದ್ರು ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ನಿಲಯದಲ್ಲಿ ಪ್ರಸಾದ ಮಾಡೇ ಬರಬೇಕು ಅಂತ ಹೇಳಿ ಸಾಕಷ್ಟು ಜನರ ಒಂದು ಕಲ್ಪನೆಯೂ ಇದೆ. ಈ ರೀತಿಯಾಗಿ ಆ ಪಂಡಿತರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಲು ಅಹಲ್ಯಾಬಾಯಿ ತಾಯಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ ಒಬ್ಬ ಮರೋಪಂಥ ಅಂತ ಹೋಗ್ತಾರೆ. ಮರೋಪಂಥ ಅಂತಕ್ಕಂಥ ಒಬ್ಬ ಕವಿ, ಪಂಡಿತ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಎಲ್ಲಿಯೂ ಕೂಡ ಪೂಜೆಗೆ ಒಳಪಡದೆ ಇರ್ತಕ್ಕಂಥವ್ರು ಎಲ್ಲರೂ ಒಂದ್ ಕಡೆ ಹೇಳ್ತಾರೆ. ಏನಂತ ಹೇಳಿದ್ರೆ, ಸ್ವಗ್ರಹೇ ಪೂಜತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವರಾಷ್ಟ್ರೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ವಾಂಸ ಅಂತಕ್ಕಂಥವನು ಎಲ್ಲ ಕಡೆಗೂ ಪೂಜೆಗೆ ಅರ್ಹರಾಗಿರ್ತಾರ. ಇಲ್ಲಿಯೂ ಸಹಿತ ಮಹೇಶ್ವರದಲ್ಲಿ ಸಾಕಷ್ಟು ವಿದ್ವಾಂಸರಿಗೆ, ಸಾಕಷ್ಟು ಜನ ಪಂಡಿತರಿಗೆ, ಸಾಕಷ್ಟು ಜನ ಪಂಡಿತೋತ್ತಮರಿಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಅಹಲ್ಯಾಬಾಯಿ ಅವರು ಇಲ್ಲಿ ಒಬ್ಬ ಮರೋಪಂಥ ಅಂತಕ್ಕಂಥ ಒಬ್ಬ ಕವಿ ಕಾಶಿಯನ್ನ ವೀಕ್ಷಣೆ ಮಾಡಿ ಅವನು ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಹತ್ರ ಬರ್ತಾನ. ಬಂದು ಏನ್ ಹೇಳ್ತಾನ ಅಂತ ಹೇಳಿದ್ರೆ ಆ ಒಂದು ಸಂಗೀತವನ್ನ ಕೇಳಿ ಮತ್ತೆ ಕತೆ ಬಿಡೋಣ.
ಕಾಶಿಯ ಅಭಿವೃದ್ಧಿಯನ್ನ, ಅಲ್ಲಿ ವಿಶ್ವನಾಥನ ದರ್ಶನವನ್ನ ಮತ್ತು ಆ ಅನ್ನಪೂರ್ಣೇಶ್ವರಿಯ ಪ್ರಸಾದವನ್ನ, ಆ ಗಂಗೆಯ ತಟದಲ್ಲಿರ್ತಕ್ಕಂಥ ಘಾಟ್ಗಳ ವಿವರವನ್ನ, ಬ್ರಹ್ಮಪುರಿಯ ವಿವರವನ್ನ ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂಥ ಆ ಮರೋಪ್ ಅಂತಕ್ಕಂಥ ಕವಿ, ದ್ವಾರಂಡ ಪಾದನಕೋಟೆ ಅಂತಕ್ಕಂಥವ್ರು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಒಂದು ಕಾದಂಬರಿಯನ್ನು ಸಹಿತ ಬರೆದಿದ್ದಾರೆ. ಆ ಕಾದಂಬರಿಯಲ್ಲಿ ಆನಂದ ಪಾಂಡೆ ಅಂತ ಹೇಳಿ ನಾಳೆ ಜನ ಬರ್ತಾರ ಕವಿ. ಆ ಕವಿ ಬರೆದಿರ್ತಕ್ಕಂಥ ಹಿಂದಿ ಪದ್ಯದ ಪದವನ್ನ ಕನ್ನಡದಲ್ಲಿ ಅನುವಾದನ ಸಹಿತ ಆ ಕಾದಂಬರಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಕಾಶಿಯನ್ನ ಅಭಿವೃದ್ಧಿಪಡಿಸಿದ ಮೇಲೆ ಅಲ್ಲಿಯ ಜನರ ಭಾವನೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅಲ್ಲೆಲ್ಲ ಪಂಡಿತರು, ಸಾಕಷ್ಟು ಜನ ಪಂಡಿತರಿಗೋಸ್ಕರ, ಬ್ರಾಹ್ಮಣ ಪಂಡಿತರು, ಈ ಪಂಡಿತರು ಅಂತ ಹೇಳಿದ್ರೆ ಕಾಶಿ ಪಂಡಿತರು ಅಂತಾನೆ ಸಾಕಷ್ಟು ಹಳೆ ಕಾಲದಲ್ಲೂ ಸಹಿತ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಅಲ್ಲೆಲ್ಲ ಪಂಡಿತರ ಭಾವನೆ ಯಾವ ತರವಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಪಡಮಡುವೆವು ನಾವೆಂದು ರಾಣಿ ಅಹಲ್ಯಾಳಿಗೆ ಮನುಕುಲಕ್ಕೆ ಅವತಾರವೆತ್ತಿ ಬಂದು ನಿಂತಳು. ಪಡಮಡುವೆವು ನಾವೆಂದು ರಾಣಿ ಅಹಲ್ಯಾಳಿಗೆ ಮನುಕುಲಕ್ಕೆ ಅವತಾರವೆತ್ತಿ ಬಂದು ನಿಂತಳು. ಸಕಲ ಚರಾಚರ ಜೀವ ರಾಶಿಯ ದಾತೆ ಇವಳು, ಸೌಭಾಗ್ಯ ನಮಗಿಂದು ದರ್ಶನವ ಕೃಪೆ ಮಾಡಿದಳು. ಬೆಳಗಲಿ ಬಾನೆತ್ತರಕ್ಕೆ ಅವಳ ಕೀರ್ತಿಯು, ಮಾಡುವ ಪ್ರಜೆಗಳು ಸುಖಿ ಭವಗಳು ಎಂದೆಂದಿಗೂ, ಸುಖಿ ಭವಿಗಳು ಎಂದೆಂದಿಗೂ. ಅವಳ ಅಡಿದಾವರ್ಯದಲ್ಲಿ ನಿಂದು ನಾವು ಕುಣಿತರು, ಜಯ ಜಯವಾಗಲಿ ಜಯವಾಗಲಿ ನಮ್ಮ ಈ ಅಹಲ್ಯಾಬಾಯಿಗೆ ಅಂತ ಹೇಳಿ ಅವರು ಹಾಡತಕ್ಕಂಥದ್ದನ್ನ, ಅವರು ಹೇಳಿರ್ತಕ್ಕಂಥ ಉದ್ಗಾರವನ್ನ ಈ ಒಂದು ಕನ್ನಡದಲ್ಲಿ ಸಾಕಷ್ಟು ಮಟ್ಟಿಗೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಾಗಿ ದರ್ಶನದ ಭಾಗ್ಯವನ್ನ, ವಿಶ್ವನಾಥನ ದರ್ಶನದ ಭಾಗ್ಯವನ್ನ ಮಾಡಿರ್ತಕ್ಕಂಥವಳಿಗೆ, ಸಾಕಷ್ಟು ಮನುಕುಲದ ಉದ್ಧಾರವನ್ನ ಮಾಡಿರ್ತಕ್ಕಂಥ, ಅದ್ಭುತ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಹಲ್ಯಾಬಾಳಿಗೆ ಅವಳ ಕೀರ್ತಿ ಬಾನೆತ್ತರಕ್ಕೆ ಬೆಳಗಲಿ ಅಂತ ಹೇಳಿ ಸಾಕಷ್ಟು ಹರಿಸಿರ್ತಕ್ಕಂಥ ಪಂಡಿತರ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಆ ಪಂಡಿತರೆಲ್ಲರೂ ಮತ್ತೆ ಬಂದು ರಾಣಿ ಅಹಲ್ಯಾಬಾಯಿಯವರಿಗೆ ಸಾಕಷ್ಟು ಹಾರೈಕೆಯ ಶುಭ ಆಶೀರ್ವಾದಗಳನ್ನ ಎಲ್ಲರನ್ನ ಬ್ರಾಹ್ಮಣರೆಲ್ಲರೂ ನೀಡಿ ಮುಂದುವರಿತಾರೆ. ಇದನ್ನೆಲ್ಲವನ್ನ ನೋಡತಕ್ಕಂಥ ಆ ಮರೋಪ್ ಅಂತಕ್ಕಂಥ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಅಹಲ್ಯಾಬಾಯಿಯವರನ್ನು ನೋಡಬೇಕು ಅಂತ ಹೇಳಿ ಆ ಒಂದು ಪರಿಸರಕ್ಕೆ, ಮಹೇಶ್ವರ ಪರಿಸರಕ್ಕೆ ಬಂದಾಗ ಅವನಿಗೆ ಮತ್ತೆ ಆಶ್ಚರ್ಯ ಆಗುತ್ತದೆ. ಎಲ್ಲವೂ ಸಹಿತ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು, ಎಲ್ಲ ಕಡೆಗೆ ಅವರವರ ಜಾತಿಗೆ ಅನುಗುಣವಾಗಿ ಅವರವರ ಮನೆಗಳನ್ನು ಎಲ್ಲವನ್ನ ಕಟ್ಟಿಸಿಕೊಟ್ಟಿರ್ತಕ್ಕಂಥ ರಾಣಿ ಅಹಲ್ಯಾಬಾಯಿ ಮತ್ತೊಬ್ಬರಿಗೆ ಕೀಳು ಭಾವನೆಯಿಂದ ನೋಡದೇ ಇರ್ತಕ್ಕಂಥವಳು ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಸಹಿತ ಸಮಾನ ಭಾವದಿಂದ ಸಮಾನ ಮನಸ್ಕರಾಗಿರ್ತಕ್ಕಂಥದ್ದು. ಇದೇ ರಾಮನ ಅನ್ಕೊಂಡಿರ್ತಕ್ಕಂಥ, ರಾಮನ ಕಾಲದಲ್ಲಿರ್ತಕ್ಕಂಥ ರಾಮರಾಜ್ಯ ಅಂತ ಹೇಳಿದ್ರೆ ಈ ನಗರವನ್ನ ನೋಡಿದ್ರೆ ಗೊತ್ತಾಗ್ತದೆ ಅಂತೇಳಿ ಆ ಮರೋಪ್ ಅಂತ ಕವಿ ಹೇಳ್ತಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವರಿಗೆ ನೇರವಾಗಿ ಭೇಟಿ ಆಗೋದಿಲ್ಲ. ಅನ್ಸತ್ತೆ ಅವನು ಬಂದ ತಕ್ಷಣ ಅಹಲ್ಯಾಬಾಯಿ ಅವರಿಗೆ ನೇರವಾಗಿ ಭೇಟಿ ಆಗೋದಿಲ್ಲ. ಆ ಒಂದು ಎಲ್ಲ ನಗರವನ್ನ ಸಂಚಾರ ಮಾಡ್ತಾನ, ಇಂದೋರ್ ಪ್ರದೇಶವನ್ನ ಎಲ್ಲ ಕಡೆಗೂ ಸಂಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ರಾಣಿಯವರನ್ನ ಹಾಗೆ ಭೇಟಿ ಆಗಬಾರ್ದು, ಒಂದು ಸಣ್ಣದ ನನ್ನ ಸೇವೆ ಆಗಿರ್ತಕ್ಕಂಥ ಒಂದು ಪುಟ್ಟದಾಗಿರ್ತಕ್ಕಂಥ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಹಳಷ್ಟು ವಿಚಾರ ಮಾಡಿ ಮೊದಲೇ ಮರೋಪ್ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕವಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಒಂದು ಪುಸ್ತಕ ರೂಪದಲ್ಲಿ, ಅವಳ ಕಾವ್ಯ ರೂಪದಲ್ಲಿ ಪುಸ್ತಕವನ್ನು ಬರೆದುಕೊಂಡು ಈ ಪುಟ್ಟ ಕಾಣಿಕೆಯನ್ನ ತಾಯಿ ಇಂಥ ಎಲ್ಲವನ್ನ ಸೇವೆಯನ್ನ ಮಾಡಿರ್ತಕ್ಕಂಥ, ಎಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥ ರಾಣಿ ಅಹಲ್ಯಾಬಾಯಿ ಅವರಿಗೆ ಕೊಡಬೇಕು ಅಂತ ವಿಚಾರ ಮಾಡಿ ಆ ವ್ಯಕ್ತಿ ಕೊಡೋದಕ್ಕೆ ಹೋಗ್ತಾರೆ. ಒಂದು ಪುಟ್ಟದಾಗಿರ್ತಕ್ಕಂಥ ಗ್ರಂಥವನ್ನ, ಅವಳ ಹೆಸರಿನಲ್ಲಿ ಅವಳ ಚರಿತ್ರೆಯ ಗ್ರಂಥವನ್ನೇ ತೆಗೆದುಕೊಂಡು ಹೋಗಿ ಆ ತಾಯಿಗೆ ಕೊಡಬೇಕು ಅಂತ, ಅರ್ಪಣೆ ಮಾಡಬೇಕು ಅಂತ ಬಂದು ನಿಂತುಕೊಳ್ತಾನ. ಸಾಮಾನ್ಯ ವ್ಯಕ್ತಿಯಂತೆ ಆ ಒಂದು ಪುಟ್ಟದಾಗಿರ್ತಕ್ಕಂಥ ಆಸನದ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ಆ ತಾಯಿಯನ್ನು ನೋಡಿ ಬಹಳಷ್ಟು ಆಶ್ಚರ್ಯ ಆಗುತ್ತ. ಒಬ್ಬಳು ರಾಣಿ ಅಂತ ಹೇಳಿದ್ರೆ ಇಷ್ಟು ಸರಳವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತದ ಅಂತ ಬಹಳ ಮತ್ತಷ್ಟು ಆಶ್ಚರ್ಯವನ್ನ ಪಟ್ಟು, ನಾನು ಈ ತರದ ಮರೋಪ್ ಅಂತಕ್ಕಂಥ ಕವಿ ಕಾಶಿಯ ನಗರವನ್ನ ನೀವು ಅಭಿವೃದ್ಧಿಪಡಿಸಿದ ರೀತಿಯನ್ನ ಎಲ್ಲವನ್ನ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಬರಬೇಕಾದ್ರೆ ತಮ್ಮ ಗುಣಗಾನಗಳನ್ನೆಲ್ಲವನ್ನ ಕೇಳಿ ನಾನು ಈ ಗ್ರಂಥವನ್ನ ರಚಿಸಿದ್ದೀನಿ ಅಂತ ರಾಜವಂತ
ಈ ಕಾವ್ಯವನ್ನ ನಾನು ರಚಿಸಿದ್ದೀನಿ, ಇದನ್ನು ನಿಮಗೆ ಅರ್ಪಣೆ ಮಾಡಬೇಕು, ಸಮರ್ಪಣೆಯನ್ನು ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ಅವಾಗ ಆಗಿನ ಕಾಲದ ರಾಜರು ಅಂತ ಹೇಳಿದ್ರೆ ಎಷ್ಟೋ ಜನ ರಾಜರು ತಮ್ಮ ಬಗ್ಗೆ ಬರೆಯೋದು, ರಾಜರ ಕಾಲದ ನೀವು ನೋಡ್ಬೋದು ಹೊಗಳ ಭಟ್ರು ಅಂತಾನೆ ಒಬ್ಬರು ಅಸಿಸ್ಟೆಂಟ್ ಇಟ್ಕೊತಿದ್ರು ಅವರು, ಹೌದಿಲ್ಲ? ರಾಜರ ಕಾಲದೊಳಗ ಅವರಿಂದ ಹೊಗಳೋದಕ್ಕೋಸ್ಕರ ಬಹುಪರಾಗ ಅಂತ ಹೇಳಿ ಅವ್ರನ್ನ ಹೊಗಳೋದಕ್ಕೋಸ್ಕರನ ಸ್ಯಾಲ್ರಿ ಕೊಟ್ಟು ಅವ್ರನ್ನ ಇಟ್ಕೊಳ್ತಕ್ಕಂಥ ರಾಜರ ಕಾಲದ ರಾಜರ ಅಂತ ಹೇಳೋದನ್ನ, ಯಾಕಂದ್ರೆ ರಾಜ ಬರಕತ್ತಾನ, ರಾಜ ಏನೇನೆಲ್ಲ ಸಾಧನೆ, ಈಗ ಒಂದು ಹೋಗಿ ರಾಜ್ಯದ ಮೇಲೆ ಆಕ್ರಮಣ ಮಾಡಿಕೊಂಡು ಇಲ್ಲಿಗೆ ಬರಕತ್ತಾನ ಅಂತ ಹೇಳಿದ್ರೆ ಅಲ್ಲಿಂದ ಇಷ್ಟು ಸಂಪತ್ತನ್ನ, ಇಷ್ಟು ಜನರ ಸಂಹಾರವನ್ನ ಮಾಡಿ ಇಷ್ಟೆಲ್ಲ ಸಂಪತ್ತನ್ನು ತರ್ತಾ ಇದ್ದಾನೆ ಅಂತ ಹೇಳೋ ಊರಿಗೆಲ್ಲ ಡಂಗೂರ ಸಾರಿಸೋದಕ್ಕೋಸ್ಕರ ಒಬ್ಬರು ಇಟ್ಕೊತಿದ್ರು. ಒಬ್ಬರಲ್ಲ ಇಬ್ರು ಒಂದಿಬ್ರು 3 ಜನ ಒಂದೇ ಮಾಡಬೇಕು. ಸಾಕಷ್ಟು ಜನರನ್ನ ಅವರು ನೇಮಕ ಮಾಡಿ ಇಟ್ಕೊಳ್ತಿದ್ರು. ಅಂದ್ರೆ ಆತ್ಮ ಪ್ರಶಂಸೆಯ ಬಗ್ಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ, ಅವರು ಅದರಲ್ಲೇ ಸುಖವನ್ನ ಪಡ್ತಾ ಇರ್ತಕ್ಕಂಥ ರಾಜನ ಕಾಲದಲ್ಲಿ ರಾಣಿ ಅಹಲ್ಯಾಬಾಯಿಯವರಿಗೆ ಇವನು ಕೂಡ ಯೋಚನೆ ಮಾಡಿದ್ದ, ಈ ಗ್ರಂಥ ಕೊಟ್ಟೆ ಅಂತ ಹೇಳಿದ್ರೆ ಸಾಕಷ್ಟು ಸಂಪತ್ತನ್ನು ಕೊಡ್ಬೋದು ಅಂತೇಳಿ. ಸಾಕಷ್ಟು ಸಂಪತ್ತನ್ನ ಕೊಡೋದಕ್ಕಿಂತ ಜನರಿಗೆ ಏನಿತ್ತು ಆಗಿನ ಕಾಲದ ರಾಜರ ಆಶ್ರಯ ಪಡೆದು ಹೋಗ್ತಾ ಇರ್ತಕ್ಕಂಥ ಕವಿಗಳಿಗೆ ಏನಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರ ಎಲ್ಲೂ ಪೂಜೆಗೆ ಒಳಪಡದೆ ಇರ್ತಕ್ಕಂಥವನು ವಿದ್ವಾಂಸ, ಎಲ್ಲ ಕಡೆಗೂ ಪೂಜೆಗೆ ಅರ್ಹನಾಗಿರ್ತಾನ. ಅಂತ ರಾಜ ಎಲ್ಲಿ ವಿದ್ಯಾರಾಜಸು ಪೂಜತೆ ನತುಧನಂ ವಿದ್ಯಾವಿಹೀನ ಪಶು ಅಂತ ಹೇಳ್ತಾರ. ವಿದ್ಯೆ ಅಂತಕ್ಕಂಥದ್ದು ಒಂದಿತ್ತು ಅಂತ ಹೇಳಿದ್ರೆ ರಾಜರು ಸಹಿತ ಗೌರವದಿಂದ ಕಾಣ್ತಾರ. ನಾನು ಅವ್ರ ಬಗ್ಗೆನೇ ಒಂದು ಗ್ರಂಥವನ್ನ, ಒಂದು ಕಾವ್ಯವನ್ನ ಬರೆದು ನಾನು ಅವರಿಗೆ ಸಲ್ಲಿಸಿದ್ದೀನಿ ಅಂತ ಹೇಳಿದ್ರೆ ನನ್ನ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ದುಪ್ಪಟ್ಟು ಆಗ್ತದ. ನನ್ನನ್ನು ಹಾಡಿ ಹೊಗಳ್ತಾರ, ನನ್ನನ್ನು ಪ್ರಶಂಸೆಯಿಂದ ನೋಡ್ತಾರ. ಇನ್ನು ಮುಂದೆ ಈ ಮಹೇಶ್ವರದ ಜನ ಆಗಬಹುದು, ಮಾಳ್ವ ಸಾಮ್ರಾಜ್ಯದ ಜನ ನನಗ ದೇವರಂತೆ ಭಾವಿಸ್ತಾರ ಅಂತಕ್ಕಂಥ ಒಂದು ಭಾವನೆಯಿಂದ ತೆಗೆದುಕೊಂಡು ಹೋಗಿ ರಾಣಿ ಅಹಲ್ಯಾಬಾಯಿಯವರಿಗೆ ಅರ್ಪಿಸಬೇಕು ಅಂತ ಅರ್ಪಿಸ್ತಾನ. ಆ ಪುಸ್ತಕವನ್ನು ತೆಗೆದುಕೊಳ್ತಾರ. ತೆಗಿತಾರ, ಒಂದು 2 ಸಾಲು ನೋಡ್ತಾರ. ನೋಡಿದ ತಕ್ಷಣ ಮುಚ್ಚಿಟ್ಬಿಟ್ಟು ಪಕ್ಕಕ್ಕಿಟ್ಟು ಹೇಳ್ತಾರ, ಇಲ್ಲ ನೀವು ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಪಂಡಿತೋತ್ತಮರಿದ್ದೀರಿ, ಹಾಗಾಗಿ ನೀವು ನಮ್ಮಂಥವರ ನೀವು ಒಂದು ಗುಣಗಾನವನ್ನ ಮಾಡಬಾರ್ದು. ನಿಮ್ಮಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನ, ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನ, ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಆ ಒಂದು ಕವಿಯ ಶಕ್ತಿಯನ್ನ, ಕಾವ್ಯದ ಶಕ್ತಿಯನ್ನ ಯಾವುದಕ್ಕೋಸ್ಕರನೋ ಒಬ್ಬ ವ್ಯಕ್ತಿಯನ್ನ ಹೊಗಳಲಿಕ್ಕೆ ಅದು ಸೀಮಿತವಾಗಬಾರದು, ಭಗವಂತನನ್ನ ಹೊಗಳಲಿಕ್ಕೆ ಸೀಮಿತವಾಗಬೇಕು. ನೀವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯ ಭಕ್ತಿ ಏನಿದೆ ಅದಕ್ಕೆ ಸಲ್ತಾ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ಭಗವಂತ ಮಾತ್ರ. ಭಗವಂತನನ್ನ ಹೊರತುಪಡಿಸಿ ಇತರೆ ಯಾವುದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಸಲ್ಲಬಾರದು ಅಂತ ಹೇಳ್ತಾರ. ಇವನಿಗೆ ಒಂದೇ ಸಲ ಆಶ್ಚರ್ಯ ಆಗುತ್ತೆ. ನಾನು ಸಾಕಷ್ಟು ಜನರ ರಾಜರ ಹತ್ರ ಹೋಗಿದ್ದೀನಿ, ಎಲ್ಲ ರಾಜರು, ಎಷ್ಟೋ ಜನ ರಾಜರು ನನಗೆ ಕರೆದು ಬಿಟ್ಟು ನನ್ನ ಬಗ್ಗೆ ಪುಸ್ತಕ ಬರೀ, ಕಾವ್ಯ ಬರೀ ಅಂತ ಹೇಳಿ ಅವರೆಲ್ಲ ವ್ಯವಸ್ಥೆಯನ್ನ ಕೊಟ್ಟು, ಅದರ ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಕೊಡೋದ್ರ ಮುಖಾಂತರ ಅವರ ಬಗ್ಗೆ ಕಾವ್ಯವನ್ನು ಬರೆಸ್ತಾ ಇರ್ತಕ್ಕಂಥವ್ರು, ಮತ್ತ ಅವರು ಏನೇನು ಸಾಧನೆ ಮಾಡಿದೆ ಅಂತೇಳಿ ಅವರೇ ತಮ್ಮ ಮುಖದಿಂದ ಹೇಳಿ ಬರೆಸಿರ್ತಕ್ಕಂಥ ರಾಜರನ್ನ ನಾನು ಸಾಕಷ್ಟು ನೋಡಿದ್ದೀನಿ. ಆದರೆ ನಾನು ಎಲ್ಲೋ ಕೇಳಿ ಹುಡುಕಾಡಿ ಕಷ್ಟಪಟ್ಟು ಬರೆದುಕೊಂಡು ಬಂದಿರತಕ್ಕಂಥ ತಾಯಿ ಚರಿತ್ರೆಯನ್ನ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಬೇರೆ ರಾಜ್ಯದಲ್ಲಿ ಕಷ್ಟ ಆಗ್ತಾ ಇದ್ರೆ ಹೇಳಿ, ನೀವಿರ್ತಕ್ಕಂಥ ನಮ್ಮ ಪ್ರದೇಶದಲ್ಲಿ ನಿಮಗೋಸ್ಕರ ಒಂದು ಮನೆಯನ್ನ ಮಾಡಿಕೊಟ್ಟು ನಿಮಗೆ ಉಳಿಲಿಕ್ಕೆಲ್ಲ ಮಾಡ್ತೀನಿ, ನೀವು ಭಗವಂತನ ಸೇವೆಯನ್ನು ಮಾಡಿ ಅಂತ ಹೇಳಿ ಈ ತಾಯಿಯ ರೂಪ ಎಷ್ಟು ಹಾಡಿದ್ರು ಕಡಿಮೆ ಅಂತ ಹೇಳ್ಬಿಟ್ಟು ಆ ಮರೋಪಂತರು ವಿಚಾರ ಮಾಡ್ತಾರ. ಆಗ ಸಂಜೆ ಆಗಿರ್ತದ, ಅವರಿಗೆ ಉಳಿಲಿಕ್ಕೆ ಎಲ್ಲ ತರದ ಅವರಿಗೆ ಸತ್ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸ್ತಾರ. ಆ ಪುಸ್ತಕನ ಎತ್ತಿಡೋದಕ್ಕೆ ಸೇವಕಿಗೆ ಹೇಳ್ತಾರೆ, ಈ ಪುಸ್ತಕನ ಎತ್ತಿಡು, ಮುಂಜಾನೆ ಕೆಲಸ ಇದ್ದಿದ್ದು ಅಂತ ಹೇಳ್ತಾರೆ. ಅವಾಗ ಸೇವಕಿ ಅನ್ಕೊಳ್ತಾರ. ಅವರ ಗುಣಗಾನ, ಅವರು ಇಲ್ಲೆಲ್ಲ ನಮ್ಮ ಹತ್ರ ಸಿಂಪ್ಲಿಸಿಟಿ ಮಾಡ್ಕೊಳ್ತಾರ. ಅವರು ಬೆಳಿಗ್ಗೆ ಕೆಲಸ ಐತಿ ಅಂದ್ರಲ್ಲ, ಹಂಗಾಗಿ ಬೆಳಗ್ಗೆ ಇದನ್ನು ಓದಬಹುದು ಅಂತ ಎಲ್ಲ ಅನ್ಕೊಂಡಿರ್ತಾರ. ಹಾಗಾಗಿ ಅವ್ರು ಈ ಬೆಳಗ್ಗೆ ಏನ್ ಮಾಡ್ತಾರ ಅನ್ನೋದನ್ನ ನಾಳೆ ಸಂಜೆ ನೋಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ನಮ್ಮ ಪೂಜ್ಯರ ಪಾದದಲ್ಲಿ ಕೆಟ್ಟಿಸ್ತಾ ಇದ್ದೀನಿ. ಶುಭ.
जय मंगलम जय नमः पार्वती